1 2 3 ಸೌಂಡಲ್ಲೂ ದಮ್ಮೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಟಿವಿ ಅವ್ರು ಏನೋ ಸರ್ಪ್ರೈಸ್ ಕೊಡ್ತೀನಿ ನಿಮಗೆ ಬನ್ನಿ ಅಂತ ಹೇಳಿದ್ರು. ಬನ್ನಿ, ಎಕ್ಸ್ಕ್ಲೂಸಿವ್ ಬ್ರದರ್. ಇದು ಯಾವ ಗಾಡಿ ತೆಗಿಯಕ್ಕೆ ಮುಂಚೆ ಹೇಳ್ಬೋದು ಯಾವ್ದಿದು ಅಂತ? ಟೈಗರ್ ಬ್ರದರ್, ಇದು ಹುಲಿ. ಡಿ ಅನ್ನೋ ಅಕ್ಷರಿಗೆ ಕಾಂಟ್ರವರ್ಸಿನಾ? ಡಿ ಇಸ್ ಪವರ್. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೆಸರು ನೋಡ್ಕೊಂಡ್ ಬನ್ನಿ. ABCD ಸಿ ಆದ್ಮೇಲೆ ಡಿ ಬರುತ್ತಲ್ಲ, ಕಾಂಟ್ರವರ್ಸಿ ಆಫ್ಟರ್ ಫಾರ್ ಡಿ ಅಂತನಾ? ನನಗೆ ಬೈಕ್ಸು ಕಾರ್ಸು ಪ್ಯಾಷನ್ನು, ಇನ್ನೊಬ್ರಿಗೆ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡೋದು ಪ್ಯಾಷನ್ನು, ಇನ್ನೊಬ್ರಿಗೆ ಫ್ಯಾಷನ್ನು, ಇನ್ನೊಬ್ರು ಕುಕ್ಕಿಂಗು. ಪ್ಯಾಷನ್ನ ನಿಮ್ಮನ್ನ ಸಾಕುತ್ತೆ. ಸಾಕೋದೇನು ನಿಮ್ಮನ್ನ ದುಡ್ಡು. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಯೂಟ್ಯೂಬ್ನ ಫ್ರೀ ಅನ್ಕೊಂಡ್ಬಿಟ್ಟಿರ್ತಾರೆ ಜನ. ಯಾರು ಬೇಕಾದ್ರೂ ಮಾಡ್ಬೋದು, ಇದು ಅವರು ಸುಮ್ಮನೆ ಧರ್ಮಕ್ಕೆ ಮಾಡ್ತಾವ್ರೆ. ಇವಾಗ ಕೆಲವರು ಅಂತಾರೆ ಆ್ಯಕ್ಚುಲಿ ತುಂಬ ಬುದ್ಧಿವಂತರು ಉಟ್ಕೊಂಡ್ಬಿಟ್ಟವ್ರು ಈ ನಡುವೆ ಯೂಟ್ಯೂಬ್ ಇದರಲ್ಲಿ. ನಮ್ಮ ಅಪ್ಪ ಅಮ್ಮನ ಚೇಂಜ್ ಮಾಡ್ತೀವಾ, ನಮ್ಮ ಹೆಂಡತಿ ಮಕ್ಕಳನ್ನ ಚೇಂಜ್ ಮಾಡ್ತೀವಾ, ಮತ್ತು ಗಾಡಿ ಏನಕ್ಕೆ ಚೇಂಜ್ ಮಾಡಬೇಕು? ನೀನು ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದೇನಾ? ಟಾರ್ಗೆಟ್ ಮಾಡ್ತಿದ್ರೆ ನಾವು ಫೀಲ್ ಸ್ಟಾರ್ಟ್ ಆಗಿದೆ ಏನಾದರೂ ಯೂಟ್ಯೂಬಲ್ಲಿ? ಯಾರೋ ಒಬ್ಬನೇ ಅಷ್ಟೇ ನಮ್ಮ ಫೀಲ್ಡಲ್ಲಿ ಒಬ್ಬ ಅವನೇ. ಬರೀ ನಮ್ಮ ಜೊತೆ ಅಂತಲ್ಲ, ಅವನಿಗೆ ಎಲ್ಲರೂ ಕಾಂಪಿಟೇಷನ್. ಅವನಿಗೆ ಬೇರೆ ಅವ್ನ ಫೀಲ್ಡಲ್ಲಿ ಇಲ್ದಿರೋರೆಲ್ಲ ಅವ್ನಿಗೆ ಕಾಂಪಿಟೇಷನ್. ಊರ ಕಾಲುಗಳೆಲ್ಲ ಎಳೆಯೋಕೆ ಹೋಯ್ತಾನೆ. ಆ ಥರ ಒಬ್ಬ ಹುಚ್ಚ ಉಟ್ಕೊಂಡ್ಬಿಟ್ಟವನೇ. ನನ್ನ ಹೆಂಡತಿ ಮಕ್ಕಳು ನಾನೇನೋ ಸೈಡ್ಗಿಟ್ಟ ಅಂದರೆ ನನ್ನಷ್ಟು ನೊಬ್ಬ ಇಲ್ಲ. ಇವಾಗ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನೀವು ಯಾರನ್ನ ಮಾತಾಡಿದ್ರೆ, ಬ್ರದರ್ ಈ ಕಾಲ ನನಗೆ ಕಾಂಟ್ರವರ್ಸಿಗೆ ಕಾಲ ಇದು. ವಾಟ್ ಈಸ್ ದ ಫಸ್ಟ್ ಅರ್ನಿಂಗ್ಸ್ ಆನ್ ದ ಯೂಟ್ಯೂಬ್? ನನ್ನ ಫಸ್ಟ್ ಇನ್ಕಮ್ ಬಂದು $180 ಏನೋ ಇತ್ತು. ಅದೆಷ್ಟು ಟೈಮ್ ತಗೊಳ್ತು ಅದನ್ನು ಮಾಡೋದು? ಅದು ಬರೋಕ್ಕಾ? ಅದು ಬರೋಕ್ಕೆ ಸೊ ನಾನು ಹೆಂಡತಿಗೆ ಅವಾಗ ಒಂದು ಮಾತು ಹೇಳ್ತಾ ಇದ್ದೆ ನಾನು, ಯೂಟ್ಯೂಬಲ್ಲಿ ನನಗೊಂದು 6,000 ಬಂದ್ಬಿಡಿ ಸಾಕು, ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ. ಓಕೆ, ತಲೆ ಮೇಲೆ ಹೊಡಿಯೋಳು ಅವಳು. 6,000 ಏನು ಮಾಡೋಕ್ಕಾಗತ್ತೆ? ನಮ್ಮ ಫೀಲ್ಡಲ್ಲಿ ಒಬ್ಬ ತರಲೆ ಉಟ್ಕೊಂಡವನಲ್ಲ, ಅವನೇ ಏನಂತ ಹೇಳಿದ್ದ ಗೊತ್ತಾ? ನೀವು ಏನೇ ಪಲ್ಟಿ ಹೊಡೆದ್ರು ಒಂದು ಸ್ವಿಫ್ಟ್ ತಗೋಬೋದು ಗುರು ಅಷ್ಟೇ ಅಂತ ಹೇಳ್ಬಿಟ್ಟಿದ್ದ. ಸ್ವಿಫ್ಟ್ ಅಲ್ಲ, ಒಂದು ಆಡಿನೂ ತೊಗೋಬೋದು, ಒಂದು ಬೆಂಜು ತೊಗೋಬೋದು, ಬೇಸ್ಡ್ ಆನ್ ಹೌ ಯು ಸೇವ್ ಇಟ್. ಬರೀ ಆಡ್ ರೆವೆನ್ಯೂ ಅಂತ ತೊಗೊಂಡ್ರೆ ಎಷ್ಟು ಹೈಯೆಸ್ಟ್ ಒಂದು ಇನ್ನೇನು ಇಯರ್ ಬಂದಿರ್ಬೋದು ಅಂತ. ವಾಟ್ ಈಸ್ ಹೈಯೆಸ್ಟ್ ಅಂತ? ಬ್ರದರ್ ನನ್ನ ಹೈಯೆಸ್ಟು ನಮ್ಮ ಕನ್ನಡದಲ್ಲೂ ಕೂಡ ಕೋಟಿ ಸಂಪಾದನೆ ಮಾಡಿರೋ ಇದರ ಯೂಟ್ಯೂಬಲ್ಲಿ 100% ಅಂತ. ಯಾರು ಬಂದ್ಬಿಟ್ಟು ನಾನು 1 ಕೋಟಿ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಗುರು ಅಂತ ಹೇಳ್ತಾರಾ? IT ಅವ್ರು ಹಾಕ್ಕೊಂತಾರೆ. ಏನಾದರೂ ಒಂದು ಆಪರ್ಚುನಿಟಿ ಬಂತು ಅಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ದೀಪು ರೆಡಿನಾ? ಇನ್ನು ಆ ಲೆವೆಲ್ ಕಾಂಟ್ರವರ್ಸಿ ಮಾಡಿಲ್ಲ ನಾನು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಮ್ಯಾಪ್. ನಾನು ಪ್ರೀತಿಯ ಚಾಮಿಂಗ್ಚಂದನ್. ನಮಸ್ಕಾರ ಡಿವಿಯನ್ಸ್ ಅಂತ ಹೇಳ್ತಿದ್ದ ಮನುಷ್ಯನಿಗೆ ತಿಳ್ಕೊಂಬಂದಿದ್ದೀನಿ. ಅದು ಆಲ್ರೆಡಿ ಗೊತ್ತಿರುತ್ತೆ, ಡಿವಿ ಇನ್ ಕನ್ನಡ ವ್ಲಾಗ್ಸ್. ಸಿಕ್ಕಾಪಟ್ಟೆ ಬೈಕ್ನ ಚೇಂಜಸ್ ಮಾಡ್ತಾರೆ. ಅದು ಯಾಕೆ ಚೇಂಜಸ್ ಮಾಡ್ತಾರೆ ಅದನ್ನು ಕೇಳೋಣ. ಅಷ್ಟೇ ಅಲ್ಲದೆ ಒಂದ್ಸಲ ಹೇಳಿದ ನೆನಪು, ಯೂಟ್ಯೂಬಲ್ಲಿ ಬರೋ ದುಡ್ಡು ನನ್ನ ಪೆಟ್ರೋಲ್ ಹಾಕೋದಕ್ಕೂ ಸಾಲಲ್ಲ ಬ್ರದರ್. ಆ ಲೆವೆಲ್ಗೆ ಒಂದೊಂದ್ಸಲ ಕಷ್ಟನೂ ಇತ್ತು. ಸೊ ಸಿಕ್ಕಾಪಟ್ಟೆ ಬೈಕ್ ಚೇಂಜಸ್ ಮಾಡೋದ್ರಿಂದ ಅವ್ರಿಗೂ ಒಂದಷ್ಟು ಐಡಿಯಾಸ್ ಇರ್ತವೆ, ಯಾವ್ಯಾವ ಬೈಕ್ಗೆ ಕ್ರೇಜ್ ಜಾಸ್ತಿ ಇರ್ತಾರೆ ಹುಡುಗರುಗಳು, ಅವ್ರ ಫಾಲೋವರ್ಸ್ ಹೆಂಗೆ ಬರ್ತಾರೆ, ಅವ್ರ ಅರ್ನಿಂಗ್ಸ್ ಎಷ್ಟು, ಅವ್ರ ಸ್ಟ್ರಾಟಜಿಗಳು ಏನು ಮಾಡ್ತಾರೆ ಯೂಟ್ಯೂಬಲ್ಲಿ, ಎಲ್ಲವನ್ನೂ ಕೇಳೋಣ. ಬ್ರದರ್ ಹಾಯ್. ನಮಸ್ಕಾರ ಬ್ರದರ್, ಹೆಂಗಿದ್ದೀರಾ ಡಿವಿಯನ್ಸ್? ಸೂಪರ್ ಮತ್ತೆ ಹೆಂಗಿದೆ ಬ್ರದರ್ ಲೈಫ್ ಇವಾಗ? ನಡೀತಾ ಇದೆ ಬ್ರೋ, ಪೀಸ್ ಹೆಂಗಿದೆ? ಸೂಪರ್. ನೋಡಿ, ಮುಂಚೆಯಿಂದನೂ ನನಗೊಂದು ಪ್ರಶ್ನೆ ಇತ್ತು, ಈ ಡಿ ಅನ್ನೋ ಅಕ್ಷರಿಗೆ ಕಾಂಟ್ರವರ್ಸಿನಾ ಅಂತ. ಅದೇನು ಬ್ರೋ? ಡಿ ಇಸ್ ಪವರ್. ಹಾಂ, ಡಿ ಅಂದ್ರೇನೆ ಆ ಸೌಂಡಲ್ಲೇ ಒಂದು ಪವರ್ ಇದೆ. ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೆಸರು ನೋಡ್ಕೊಂಡ್ ಬನ್ನಿ. ಅದೇನು ಕಾಂಟ್ರವರ್ಸಿಗೂ ಡಿಗೂ ಹತ್ತತ್ರ ಕಾಂಟ್ರವರ್ಸಿ ಅಂತಲ್ಲ, ABCD ಸಿ ಆದ್ಮೇಲೆ ಡಿ ಬರುತ್ತಲ್ಲ, ಕಾಂಟ್ರವರ್ಸಿ ಆಫ್ಟರ್ ಫಾರ್ ಡಿ ಅಂತನಾ? ಓಹೋ, ಇದು ಯಾವ ಥರ ಲಾಜಿಕ್ ಗುರು? ನಾನು ಈ ಆ್ಯಂಗಲ್ ಎಲ್ಲ ಯೋಚನೆ ಮಾಡಿಲ್ಲ. ಬಟ್ ಫ್ರಮ್ ವಾಟ್ ಐ ಸೀನ್, ಡಿ ಅಂದರೆ ಒಂದು ಇದಿರುತ್ತೆ, ವೆಯ್ಟ್ ಇರುತ್ತೆ. ಎಸ್. ಸೊ ಅದು ನೀವು ಪಾಸಿಟಿವ್ ಅನ್ನ ತೊಗೊಬೋದು, ನೆಗೆಟಿವ್ ಅನ್ನ ತೊಗೊಬೋದು. ಇವಾಗ ಡಿ ವಿ ಇನ್ ಕನ್ನಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಹೌದು. ಹಂಗೆ ಡಿ ವಿ ಅನ್ನೋ ಹೆಸರಿಗೆ ಕಾಂಪಿಟೇಷನ್ನು ಅಷ್ಟಿರುತ್ತೆ, ಕಾಂಟ್ರವರ್ಸಿನೂ ಅಷ್ಟಿರುತ್ತೆ. ಆ ಥರ ಎರಡನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಎರಡನ್ನು ಹೋಗ್ಲಿ ಮಾಡಬೇಕಲ್ಲ ಬ್ರದರ್, ಹೊಟ್ಟೆ ಪಾಡು ಇನ್ನೇನು ಮಾಡೋದು? ಬ್ಯಾಲೆನ್ಸ್ ಮಾಡಲೇಬೇಕಲ್ಲ. ಎಸ್ ಬ್ರದರ್, ನಾನು ಯೂಶಲಿ ಒಂದು ಮಾತು ಹೇಳ್ತಿರ್ತೀನಿ, ನಿಮ್ಗೆ ಕಾಲ್ ಮಾಡಿದಾಗ ನಾನು ಹೇಳಿದೆ, ಯೂಟ್ಯೂಬರ್ಸ್ ಆರ್ ನಾಟ್ ಅ ಕಂಟೆಂಟ್ ಕ್ರಿಯೇಟರ್ಸ್ ರೈಟ್ ನಾವು ಇನ್ ನಮ್ಮ ಇಂಡಸ್ಟ್ರಿಯಲ್ಲಿ. ಯೂಟ್ಯೂಬರ್ಸ್ ಆರ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಒಂದು ವರ್ಡಲ್ಲಿ ಹೇಳೋದಾದ್ರೆ 100% ರೈಟ್. ಬಟ್ ಬರೀ ಕಂಟೆಂಟ್ ಕ್ರಿಯೇಟೇಷನ್ ಮಾಡಿ ಇವಾಗ ಪ್ಯಾಷನ್ನಿಂದ ಎಲ್ಲರೂ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನನಗೆ ಬೈಕ್ಸು ಕಾರ್ಸು ಪ್ಯಾಷನ್ನು, ಇನ್ನೊಬ್ರಿಗೆ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡೋದು ಪ್ಯಾಷನ್ನು, ಇನ್ನೊಬ್ರಿಗೆ ಫ್ಯಾಷನ್ನು, ಇನ್ನೊಬ್ರು ಕುಕ್ಕಿಂಗು. ಪ್ಯಾಷನ್ನ ನಿಮ್ಮನ್ನ ಸಾಕುತ್ತೆ. ಕರೆಕ್ಟ್. ಸಾಕೋದೇನು ನಿಮ್ಮನ್ನ ದುಡ್ಡು. ಆ ಪ್ಯಾಷನ್ನ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಮಾತ್ರನೇ ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋಕ್ಕಾಗೋದು. ಬರೀ ಪ್ಯಾಷನ್ ಇಟ್ಕೊಂಡು ಏನು ಮಾಡ್ತೀರಾ? ಎಕ್ಸಾಕ್ಟ್ಲಿ. ನಿಮ್ಮ ಪ್ರಕಾರ ವಾಟ್ ಈಸ್ ಯೂಟ್ಯೂಬ್ ಅಂತ ಹೇಳೋದಾದ್ರೆ? ಯೂಟ್ಯೂಬ್ ಹೆಸರಲ್ಲೇ ಇದೆ, ಯುವರ್ ಕ್ರಿಯೇಷನ್ ಅಷ್ಟೇ. ಸೊ ಇಟ್ಸ್ ಮೇಡ್ ಫಾರ್ ಯು.
ನಿಮ್ಮ ಐಡಿಯಾಸ್ ಏನಿದೆ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡೆಡ್ ಬೈ ಗೂಗಲ್. ಸೊ ಆ್ಯಕ್ಚುಲಿ ಗೂಗಲ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಇಂಥ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿರೋದಕ್ಕೆ. ಬಿಕಾಸ್ ಇಫ್ ಯು ಸಿ ಯೂಟ್ಯೂಬ್ ಥರ ಇನ್ನೊಂದು ಪ್ಲಾಟ್ಫಾರ್ಮ್ ಇಲ್ವೇ ಇಲ್ಲ. ಹೌದು, ಕರೆಕ್ಟ್. ಯೂಟ್ಯೂಬ್ ಒಂದೇ ಹೆಸರಿರೋದು ನಿಮಗೆ ವಿಡಿಯೋಸ್ಗೆ. ರೀಚ್ ಆಗುತ್ತೆ. ಒನ್ ಆಫ್ ದ ಫಸ್ಟ್ ಪ್ಲಾಟ್ಫಾರ್ಮು ಪ್ಲಸ್ ದ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ಲಾಟ್ಫಾರ್ಮ್ ಅದು. ಯಾವ ಥರ ಸೆಕ್ಯೂರ್ ಅಂದರೆ ಹೈಲಿ ಸೆಕ್ಯೂರು. ನಿಮ್ಗೆ ಎಷ್ಟೇ ದೊಡ್ಡ ಮಿಲಿಯನ್ ಚಾನಲ್ ಇರಲಿ, ಹ್ಯಾಕ್ ಮಾಡ್ಬಿಡ್ತಾರೆ ಯಾರನ್ನ, ನಿಮ್ಗೆ ಗೊತ್ತಾಗಲ್ಲ, ಹ್ಯಾಕ್ ಆಗೋಗ್ಬಿಡುತ್ತೆ ಚಾನಲ್ಲು. ದೇ ಕ್ಯಾನ್ ರಿವರ್ಸ್ ಇಟ್, ದೇ ಕ್ಯಾನ್ ಗೆಟ್ ದಿ ಅವರ್ ಚಾನಲ್ ಫ್ರಮ್ ದ ಹ್ಯಾಕರ್. ನಿಮ್ಮ ಮುಂಚೆ ಒರಿಜಿನಲ್ ಸ್ಟೇಜಲ್ಲಿ ಹೆಂಗಿತ್ತೋ ಚಾನಲ್ಲು ಅದೇ ಥರ ಬರುತ್ತೆ. ಯಾಕಂದರೆ ಅಷ್ಟು ಬ್ಯಾಕಪ್ಪು, ಅಷ್ಟು ಸರ್ವರ್ಸು, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಯೂಟ್ಯೂಬು. ಇಟ್ಸ್ ನಾಟ್ ಅ ಜೋಕ್. ಕರೆಕ್ಟ್. ಆ್ಯಂಡ್ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಯೂಟ್ಯೂಬ್ನ ಫ್ರೀ ಅನ್ಕೊಂಡ್ಬಿಟ್ಟಿರ್ತಾರೆ ಜನ. ಯಾರು ಬೇಕಾದ್ರೂ ಮಾಡ್ಬೋದು, ಇದು ಅವರು ಸುಮ್ಮನೆ ಧರ್ಮಕ್ಕೆ ಮಾಡ್ತಾವ್ರೆ. ಧರ್ಮಕ್ಕೆ ಯಾರು ಮಾಡ್ತಾ ಇಲ್ಲ. ಸೊ ಫ್ರಮ್ ಎವ್ರಿ ಕಂಟೆಂಟ್ ಕ್ರಿಯೇಟರ್ 30 to 40% ಕಟ್ಟಿರುತ್ತೆ. ಅದನ್ನ ಏನು ಆ್ಯಡ್ಸಲ್ಲಿ ಜನ ದುಡಿತಾರೆ ಅದರಲ್ಲಿ 30 to 40% ಗೂಗಲೇ ಇಟ್ಕೊಳ್ಳುತ್ತೆ. ನಿಮಗೆ 60 to 70% ಮಾತ್ರ ಪೇ ಮಾಡೋದು. ಸೊ ಪ್ಲಾಟ್ಫಾರ್ಮ್ ಮೇಂಟೈನ್ ಮಾಡೋದಕ್ಕೆ ಅವ್ರು ನೀವು ದುಡಿಯೋ ದುಡ್ಡಲ್ಲೇ ಅವರು ಕಟ್ ಮಾಡ್ಕೊತಾ ಇದ್ದಾರೆ. ದಟ್ ಈಸ್ ದರ್ ಕಮಿಷನ್. ಸೊ ಇಟ್ಸ್ ನಾಟ್ ಆ್ಯಕ್ಚುಲಿ ಫ್ರೀ. ಓಕೆ ಬ್ರದರ್, ಒಂದು ಮಿತ್ತು ಓಡಾಡ್ತಿರುತ್ತೆ ಯೂಟ್ಯೂಬರ್ಸ್ ಅಂದಿದ ತಕ್ಷಣ. ಈಗ ಎಸ್ಪೆಷಲಿ ನಿಮ್ಮ ಕ್ಯಾಟಗರಿ ನೋಡಿದ್ರೆ ಇಟ್ಸ್ ಅ ಹೈಲಿ ಕ್ಯಾಟಗರಿ ನಿಮ್ಮದು, ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ಯಾಟಗರಿ ನಿಮ್ಮದು. ಲಕ್ಸುರಿ ಕ್ಯಾಟಗರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈಕ್ಸ್ ಅಥವಾ ಕಾರ್ಸ್ನ ನೀವು ರಿವ್ಯೂ ಕೂಡ ಮಾಡ್ತಿರ್ತೀರಾ, ಮತ್ತು ಪರ್ಚೇಸಿಂಗ್ ಹೆವಿ ಇದೆ ನಿಮ್ಮ ಹತ್ರ. ಸೊ ಕಲೆಕ್ಷನ್ಸ್ ಸುಮಾರು ಮಾಡಿದ್ರಿ ನೀವು ಒಂದ್ಸಲ, ನಾನು ಫಾಲೋವರ್ ಆಗಿರೋದ್ರಿಂದ. ಸೊ ಇದಕ್ಕೆ ಈಗ ನಿಮ್ಮ ಯೂಟ್ಯೂಬಲ್ಲಿ ಬರುವಂಥ ರೆವೆನ್ಯೂ ಇದಕ್ಕೆ ಹೋಗ್ತಿದ್ಯಾ, ಯು ಕ್ಯಾನ್ ಬಿ ಸರ್ವೈವ್ ಅಂತ ಆಗ್ಬೋದಾ ಅದು ಅಂತ? ಇಲ್ಲ, ನನ್ನ ಕೇಳಿದ್ರೆ ಸರ್ವೈವ್ ಮಾಡ್ಬೋದು. ಬಟ್ ಯಾವಾಗ ಸರ್ವೈವ್ ಮಾಡ್ಬೋದು? ಇವಾಗ ನಾವು ಚೇಂಜ್ ಮಾಡೋ ಫ್ರೀಕ್ವೆನ್ಸಿಗೆ, ನಾನು ಎಷ್ಟು ಬೇಗ ಗಾಡಿಗಳನ್ನ ಚೇಂಜ್ ಮಾಡ್ತೀನೋ ಆ ಫ್ರೀಕ್ವೆನ್ಸಿಗೆ ನಾನು ಯೂಸ್ಡ್ ಬೈಕ್ಸ್ ಮಾತ್ರನೇ ತೊಗೋಬೇಕು. ಇಲ್ಲ ಅಂದರೆ ಸರ್ವೈವ್ ಮಾಡೋಕ್ಕಾಗಲ್ಲ. ಹೊಸ ಶೋರೂಮ್ ಗಾಡಿಗಳನ್ನ ತೊಗೊಂಡು ಇಷ್ಟು ಬೇಗ ಚೇಂಜ್ ಮಾಡ್ತೀನಿ ಅಂದರೆ ಆಗಲ್ಲ. ಅದಕ್ಕೆ ನೀವು ಜಮೀನ್ದಾರ್ ವಂಶನೇ ಆಗಿರಬೇಕು, ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಎಲ್ಲ ಇರಬೇಕು. ಅವಾಗ ಹೋದ್ರವಾಯ್ತು ಅಂತ ಚೇಂಜ್ ಮಾಡ್ತಿರ್ತಾರೆ. ಬಟ್ ನಮ್ಮ ಥರ ಇದರಿಂದನೇ ನಾವು ಬಿಸ್ನೆಸ್ ಮಾಡಿ ಇದನ್ನೇ ತಿರ್ಗಾ ನಾವು ಇದ್ರ ಮೇಲೆ ದುಡ್ಡು ಹಾಕಬೇಕು ಅಂದರೆ ಯೂಸ್ಡ್ ಬೈಕ್ಸ್ ಮಾತ್ರನೇ ನಮ್ಗೆ ಇರೋ ಆಪ್ಷನ್. ನಾನು ಹೊಸ ಬೈಕ್ ತೊಗೊಳ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನನಗೆ ಅದೇನು ಯೂಸ್ ಆಗಲ್ಲ. ಇಟ್ ವಿಲ್ ಬಿ ಅ ಲಾಸ್ ಫಾರ್ ಮೀ. ಯಾಕಂದರೆ ಫಾರ್ ಎನಿಥಿಂಗ್ ಬ್ರದರ್, ಯಾವುದೇ ಗಾಡಿ ತೊಗೊಳ್ಳಿ ನೀವು, ನಾವು ಗಾಡಿ ತೊಗೊಂಡ್ಮೇಲೆ ಸುಮ್ಮನೆ ನಿಲ್ಲಿಸ್ಕೊಂಡು ಕೂತ್ಕೊಳ್ಳಲ್ಲ. ತೊಗೊಂಡ್ಮೇಲೆ ಅದನ್ನ ಓಡಿಸಾಡ್ತೀವಿ. ಸೊ ಅಟ್ ಸರ್ಟನ್ ಪಾಯಿಂಟ್ ನಿಮ್ಗೆ ಆ ಗಾಡಿದು ಫುಲ್ ಫೀಲ್ ಸಿಕ್ಕಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬೋರ್ ಹೊಡೆಯುತ್ತೆ ಅಷ್ಟೇ. ಬೋರ್ ಹೊಡೆದ್ಮೇಲೆ ನಮ್ಗೆ ಯಾವಾಗ ಬೋರ್ ಹೊಡಿತೋ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಯ್ತು ಅಂತ ಅಷ್ಟೇ. ಅಲ್ಲಿ ಚೇಂಜ್ ಬೈಕ್. ಇವಾಗ ಕೆಲವರು ಅಂತಾರೆ, ಆ್ಯಕ್ಚುಲಿ ತುಂಬ ಬುದ್ಧಿವಂತರು ಉಟ್ಕೊಂಡ್ಬಿಟ್ಟವ್ರು ಈ ನಡುವೆ ಯೂಟ್ಯೂಬ್ ಇದರಲ್ಲಿ. ನಮ್ಮ ಅಪ್ಪ ಅಮ್ಮನ ಚೇಂಜ್ ಮಾಡ್ತೀವಾ, ನಮ್ಮ ಹೆಂಡತಿ ಮಕ್ಕಳನ್ನ ಚೇಂಜ್ ಮಾಡ್ತೀವಾ, ಮತ್ತು ಗಾಡಿ ಏನಕ್ಕೆ ಚೇಂಜ್ ಮಾಡಬೇಕು? ನೀನು ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದೇನಾ? ಗಾಡಿ ಏನು ನಿಮ್ಮ ಅಪ್ಪ ಅಮ್ಮನಾ? ಇಟ್ಸ್ ಅ ಮಿಷಿನ್ ಗುರು. ಮಿಷಿನ್ ಥರ ನೋಡು, ತಲೆಗೆ ಓವರ್ ಶೂಟ್ ಹಾಕೋಬಿಡ್ಬಾರ್ದು. ಸ್ಮಾಲ್ ಎಮೋಷನ್ಸ್ ನನಗೂ ಎಲ್ಲ ಸ್ಮಾಲ್ ಎಮೋಷನ್ಸು ನನಗೂ ಇದೆ. ಇವಾಗ ನಾನು ಫಸ್ಟ್ ಕಾರ್ ಸ್ವಿಫ್ಟಲ್ಲಿ ನಿಂತಿದ್ದೆ ನೋಡಿ, ಗ್ರೇ ಕಲರು. ಅದು ನನ್ನ ಫಸ್ಟ್ ಕಾರು. ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಬಿಕಾಸ್ ಯಾಕಂದರೆ ಅದು ನನ್ನ ತುಂಬ ಮೆಮೊರೀಸ್ ಇದೆ ಅದರಲ್ಲಿ. ಸೊ ಆ ಥರ ಕೆಲವು ಗಾಡಿಗಳಿದೆ. ಇವಾಗ ನಮ್ಮ ಮಾವನ ಬುಲೆಟ್ ಆ್ಯಕ್ಚುಲಿ ನಾವು ಕೊಡೋದೇ ಇಲ್ಲ. ಅದನ್ನ ಯಾವಾಗೋ ಹೇಳ್ಬಿಡ್ರು, ನಾನು ಓಡಿಸೋದಿಲ್ಲ, ಹೆಂಗಿದ್ರು ನನ್ನ ಕೈಲಿ ಆಗಲ್ಲ, ಕೊಟ್ಬಿಡು ಯಾರಿಗಾನ ಅಂತ ಹೇಳಿದ್ರು. ಬೇಡ, ಏನಕ್ಕೆ ಕೊಡಬೇಕು, ಇಟ್ಕೊಳ್ಳೋಣ. ಯಾಕಂದರೆ ಕಾಲೇಜ್ ಡೇಸಲ್ಲೂ ನಾನು ಅದನ್ನು ಯೂಸ್ ಮಾಡ್ತಿದ್ದೆ. ಹಂಗೆ ನೋಡೋಕೆ ಹೋದರೆ ನನಗೆ ಇಫ್ ಪ್ರೊವೈಡೆಡ್ ಅ ಚಾನ್ಸ್, ನನ್ನ 220 ಇತ್ತು ಫಸ್ಟ್ ಬೈಕು. ಅದನ್ನು ನಾನು ಆ್ಯಕ್ಚುಲಿ ಕೊಡ್ತಾ ಇದ್ದಿಲ್ಲ. ಹೌದು, ಅದು ನನ್ನ ಫಸ್ಟ್ ಬೈಕು. ಸೊ ಅದನ್ನು ನಾನು ಕೊಡ್ತಾ ಇದ್ದಿಲ್ಲ. ಬಟ್ ಕೊಡಬೇಕಾಗೋ ಸಿಚುವೇಶನ್ ಬಂತು. ಯಾಕಂದರೆ ಅದು ಕೊಟ್ಟರೆ ನಾನು RC390 ತೊಗೊಳಕ್ಕಾಗ್ತಾ ಇದ್ದಿದ್ದು ಹೊಸ ಗಾಡಿ. ಯಾಕಂದರೆ ದುಡ್ಡು ಸಾಕಾಗಲ್ಲ ಬ್ರದರ್. ಸೊ ಹಂಗಾಗಿ ಚೇಂಜ್ ಮಾಡ್ತಿರ್ತೀವಿ. ಎಮೋಷನ್ಸ್ ನಮಗೂ ಇದೆ. ಬಟ್ ಹಂಗೆ ಅಂದ್ಬಿಟ್ಟು ತೀರಾ ಅಪ್ಪ ಅಮ್ಮ ಅಜ್ಜಿ ತಾತಾಗೆಲ್ಲ ಹೋಲ್ಸ್ಕೊಂಡು ಕೂತ್ಕೊಳ್ಳೋ ರೇಂಜ್ಗೆಲ್ಲ ಎಮೋಷನ್ಸ್ ಅಲ್ಲ. ದಟ್ ಈಸ್ ಇಲ್ಲಾಜಿಕಲ್. ನಾನು ಅದಕ್ಕೆ ನಿಮ್ಗೆ ಆಗಲೇ ಹೇಳಿದೆ, ಸಿ ಆದ್ಮೇಲೆ ಡಿ, ABCD ಬರುತ್ತೆ. ಕಾಂಟ್ರವರ್ಸಿ ಆ್ಯಂಡ್ ದೀಪು ಯಾಕೋ ತುಂಬ ಹತ್ತಿರ ಅನ್ನಿಸ್ತಾ ಇದೆ. ಯಾಕೋ ಅದು ಗೊತ್ತಿಲ್ಲ ಯಾಕೆ ಅಂತ. ಬ್ರದರ್, ಕೆಲವೊಂದು ಕಮ್ಯುನಿಟಿಲಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು ಫೀಲ್ ಸ್ಟಾರ್ಟ್ ಆಗಿದೆ ಏನಾದರೂ ಯೂಟ್ಯೂಬಲ್ಲಿ? ಕೆಲವೊಂದು ಇಲ್ಲ, ನಮ್ಮ ಫೀಲ್ಡಲ್ಲಿ ಏನಿದೆ ಪಾಪ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಕಂಟೆಂಟ್ ಕ್ರಿಯೇಷನ್ಸ್ ಏನೋ ಅವ್ರವ್ರು ಫೋಕಸ್ ಮಾಡ್ಕೊಂಡಿದ್ದಾರೆ. ಪೀಪಲ್ಸ್ ಆರ್ ಟಾರ್ಗೆಟಿಂಗ್ ಯು ಬೈ ಇಮಿಡಿಯೇಟಿಂಗ್ ಬೈ ಅವರ್ ಏನೋ ಒಂದು ಟಾಂಟ್. ಯಾರೋ ಅಲ್ಲ ಬ್ರೋ, ಯಾರೋ ಒಬ್ಬನೇ ಇರೋದು, ಯಾರೋ ಒಬ್ಬನೇ ಅಷ್ಟೇ. ನಮ್ಮ ಫೀಲ್ಡಲ್ಲಿ ಒಬ್ಬ ಅವನೇ, ಬರೀ ನಮ್ಮ ಜೊತೆ ಅಂತಲ್ಲ, ಅವನಿಗೆ ಎಲ್ಲರೂ ಕಾಂಪಿಟೇಷನ್. ಅವನಿಗೆ ಬೇರೆ ಅವ್ನ ಫೀಲ್ಡಲ್ಲಿ ಇಲ್ದಿರೋರೆಲ್ಲ ಅವ್ನಿಗೆ ಕಾಂಪಿಟೇಷನ್. ಊರ ಕಾಲುಗಳೆಲ್ಲ ಎಳೆಯೋಕೆ ಹೋಯ್ತಾನೆ. ಆ ಥರ ಒಬ್ಬ ಹುಚ್ಚ ಉಟ್ಕೊಂಡ್ಬಿಟ್ಟವನೇ. ಸೊ ಅವನು ಈ ಗಿಮಿಕ್ ಎಲ್ಲ ಮಾಡ್ತಾ ಇರೋದು ಈ ಥರ. ಇದು ವರ್ಕ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಏನಾದ್ರು ಇರ್ತವ ಅಂತ. ಕೆಳಗಡೆ ಇರೋರು ಮೇಲೆ ಇರೋರನ್ನ ಟಾರ್ಗೆಟ್ ಮಾಡಿದ್ರೇ ಅವ್ರು ಅಲ್ಲಿ ತನಕ ಹೋಗೋಕ್ಕಾಗೋದು. ದೇ ವಾಂಟ್ ಅಟೆನ್ಷನ್. ಇವಾಗ ನನ್ನ ಕೆಳಗಡೆ ಇರೋರನ್ನ ನಾನು ಟಾರ್ಗೆಟ್ ಮಾಡಿ ಏನು ಪ್ರಯೋಜನ? ನನಗೇನು ಯೂಸ್ ಇಲ್ಲ ಅದರಿಂದ. ಯಾಕಂದರೆ ನನ್ನ ಆಡಿಯನ್ಸ್ ತುಂಬ ದೊಡ್ಡದು. ನಾನು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಯೂಸು, ನನಗಲ್ಲ. ಸೊ ಅವರು ನನ್ನ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಯೂಸು. ಆ ಥರ ದಟ್ಸ್ ಹೌ ಇಟ್ ವರ್ಕ್ಸ್. ಇನ್ನೊಂದು ಟ್ರೋಲ್ ವಿಷಯ ಮಾತಾಡಲೇಬೇಕು ನಿಮ್ಮ.
ಒಂದೆಲ್ಲೋ ಮಾತಾಡ್ತೀರಾ ನನ್ನ ಹೆಂಡತಿ ಮಕ್ಕಳು ನಾನೇನೋ ಸೈಡ್ಗೆ ಇಟ್ಟ ಅಂದ್ರೆ ನನ್ನಷ್ಟು ಬೀಪ್ ಇಲ್ಲ ಹೌದು ಅಂತ. ಇದಕ್ಕೆ ಸ್ಟೇಷನ್ ಹೋಗಿರ್ತೀರಿ ನೀವು, ಅದಕ್ಕೊಂದು ಲೈಕ್ ಅಪಾಲಜಿ ಲೆಟರ್ ವಾಟ್ ಎವರ್ ನೀವು ಅದೇನು ಕೊಟ್ಟಿದ್ರು ಅದು ನಿಮ್ಗೆ ಗೊತ್ತು. ಅದನ್ನ ಇಟ್ಕೊಂಡು ಒಂದಷ್ಟು ಕಾಮಿಡಿ ಮಾಡಿದ್ದವರೇ ಜಾಸ್ತಿ. ಅದು ಡ್ಯೂ ಅಗ್ರಿ ಅವ್ರು ಮಾಡ್ತಾರೆ ಬ್ರದರ್. ಇಲ್ಲಿ ಏನ್ ನಡೆದಿರುತ್ತೆ ಅವ್ರಿಗೆ ಏನ್ ಗೊತ್ತಿರುತ್ತೆ, ಏನಾಗಿದೆ ಆಕ್ಚುಲಿ ಅವತ್ತು. ಸೊ ಅದೇ ನೀವು ಹೇಳಿದ್ರಲ್ಲ, ಇವಾಗ 2 ನಿಮಿಷ ಹೆಂಡತಿ ಮಕ್ಕಳನ್ನ ಸೈಡ್ಗೆ ಇಟ್ರೆ ನನ್ನಂತ ದೊಡ್ಡ ಇದು ಯಾರು ಇಲ್ಲ. ಇವಾಗ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನೀವು ಯಾರನ್ನ ಮಾತಾಡಿದ್ರೆ ನೀವು ಆ ಮಾತು ಹೇಳ್ತೀರಾ ಇಲ್ವಾ? 100% ಹೌದು. ರೆಡಿ ಇರ್ತೀರಾ ಇಲ್ವಾ? ಹೌದು. ಈಗ ನಮ್ಮ ಅಪ್ಪ ಅಮ್ಮನ ವಿಷಯ ಮಾತಾಡಿದ್ರೆ, ನನ್ನ ಹೆಂಡತಿ ಮಕ್ಕಳ ವಿಷಯ ಮಾತಾಡಿದ್ರೆ ನಾವು ಟ್ರಿಗರ್ ಆಗೇ ಆಗ್ತೇವೆ ಆಬ್ವಿಯಸ್ಲಿ. ಸೊ ಆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮದು ಪೊಲೀಸ್ ಡಿಪಾರ್ಟ್ಮೆಂಟ್ದು ಲಾಸು ಹಂಗೆ ಇರ್ತವೆ, ಬೇಜಾನು ಪ್ರೋಟೋಕಾಲ್ಸ್ ಇರ್ತವೆ. ಸೊ ಆಬ್ವಿಯಸ್ಲಿ ಅಲ್ವಾ, ಅವಾಗ ಪೊಲೀಸವ್ರು ಏನಾದರೂ ಮಾಡಲೇಬೇಕು. ಸೊ ಕರೆಸ್ಬಿಟ್ಟು ಕೇಳ್ತಾರೆ, ಏನಪ್ಪ ಇದು ಏನಕ್ಕೆ ಹಿಂಗೆ ಮಾತಾಡೋದು, ಅದೆಲ್ಲ ಫುಲ್ ಎನ್ಕ್ವೈರಿ ಅವ್ರವ್ರದ್ದೇನೆ. ಅದನ್ನು NCR ಅಂತಾರೆ, ನಾನ್ ಕಾಗ್ನಿಸಿಬಲ್ ರಿಪೋರ್ಟ್. ಸೊ ಎರಡು ಒಫೆನ್ಸಲ್ಲಿ 2 ಥರ ಇರುತ್ತೆ, ಕಾಗ್ನಿಸಿಬಲ್ ಒಫೆನ್ಸು, ನಾನ್ ಕಾಗ್ನಿಸಿಬಲ್. ಸೊ ನಾನ್ ಕಾಗ್ನಿಸಿಬಲ್ ಅಂದರೆ ಇಟ್ಸ್ ನಾಟ್ ಅ ಸೀರಿಯಸ್ ಒಫೆನ್ಸ್, ಇಟ್ ಇಸ್ ಜಸ್ಟ್ ಏನಂದರೆ ಇಂಟಿಮೇಷನ್ ಟು ಅ ಹ್ಯಾಪನಿಂಗ್ ಕ್ರೈಮ್ ಅನ್ನೋ ಥರ. ಸೊ ವಾರ್ನಿಂಗ್, ಇವಾಗ ಈ ಥರ ವಾರ್ನಿಂಗ್ ಕೊಡೋದು, ನಾನು ಇನ್ನೇನಾದರೂ ಮಾಡ್ಬಿಡ್ತೀನಿ, ಆ ಥರ ಮಾಡ್ಬಿಡ್ತೀನಿ, ಈ ಥರ ಮಾಡ್ಬಿಡ್ತೀನಿ ಅನ್ನೋದು ಅವೆಲ್ಲ NCR ಅಂಡರ್ ಬರುತ್ತೆ. ಸೊ NCR ರಿಪೋರ್ಟ್ ಹಾಕೊಂತಾರೆ, ಕಳಿಸ್ತಾರೆ. ಈ ಥರ ಟ್ರೋಲ್ಸ್ ಮಾಡಿ ನಗೋರೇ ಜಾಸ್ತಿ ಆಗಿದ್ರು ಅವತ್ತು. ನನ್ನ ಮಗನಿಗೆ ಆಗ್ಬೇಕಾಗಿತ್ತು ಹಿಂಗೆ. ಅದು ಮಾಮೂಲಿ ಅಲ್ಲ ಬ್ರದರ್, ಅದು ಮಾಮೂಲಿ ಅಲ್ಲ ಅದು. ಸೊ ನೀವು ಏನೋ ಹೇಳ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂದರೆ, ಸೊ ಆಬ್ವಿಯಸ್ಲಿ ಪೀಪಲ್ ಹೂ ಆರ್ ಹೇಟಿಂಗ್ ಯು ಆಲ್ರೆಡಿ ಫ್ರಮ್ ಬಿಗಿನಿಂಗ್. ಇವಾಗ ಎಂಥ ಮನುಷ್ಯನಿಗಾದರೂ ಎಷ್ಟು ಲಕ್ಷ ಫಾಲೋವರ್ಸ್ ಇದ್ರು ಹೇಟರ್ಸ್ ಅಂತಲೂ ಒಂದು ಸ್ವಲ್ಪ ಜನ ಇರ್ತಾರೆ. ಸೊ ದೇ ಮೇಕ್ ಯೂಸ್ ಆಫ್ ದಿಸ್ ಸಿಚುವೇಶನ್ ಅಷ್ಟೇ. ಇಷ್ಟು ದಿವಸ ಏನೂ ಸಿಕ್ಕಿರಲ್ಲ, ಇವಾಗ ಏನೋ ಸಿಕ್ತು, ಸೊ ಅದನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಥರ. ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್, ಎಲ್ಲರೂ ಅದನ್ನೇ ಮಾಡೋದು. ಓಕೆ, ಅದಕ್ಕೆ ನಾನು ಹೇಳಿದ್ದು ಸಿ ಫಾರ್ ಕಾಂಟ್ರವರ್ಸಿ, ಡಿ ಫಾರ್ ದೀಪ್ ಅಂತ ಕೇಳಿದ ಪ್ರಶ್ನೆ. ಬ್ರದರ್, ಈ ಕಾಲ ನನಗೆ ಕಾಂಟ್ರವರ್ಸಿಗೆ ಕಾಲ ಇದು. ಇಲ್ಲಿ ನೀವು ಸ್ಟ್ರೇಟ್ ಆಗಿ ನಾನು ಕಂಟೆಂಟ್ ಮಾಡ್ತೀನಿ, ಎಲ್ಲ ಬೋರಿಂಗ್ ಟೈಪ್, ಎಲ್ಲರೂ ಮಾಡೋದನ್ನೇ ನಾನು ಮಾಡ್ತೀನಿ ಅಂದರೆ ಯಾರೋ ನಿಮ್ಮನ್ನ ನೋಡಲ್ಲ, ಸೈಡ್ಗೆ ಹಾಕ್ಬಿಡ್ತಾರೆ. ಕಾಂಟ್ರವರ್ಸಿ ಮಾಡೋರ ಮೇಲೆ ಲೈಟ್ ಹಾಕ್ತಾರೆ, ಇವನೇನೋ ಮಾಡ್ತಾನೆ ಡಿಫ್ರೆಂಟಾಗಿ ಅಂತ. ಅಂಥವ್ರಿಗೆ ಆಪರ್ಚುನಿಟೀಸು ಜಾಸ್ತಿ, ಅಂಥವ್ರಿಗೆ ಮಾರ್ಕೆಟು ಜಾಸ್ತಿ. ಈ ಕಾಲನೇ ಹಂಗೆ. ನೋಡಿ, ನಾನು ಇಷ್ಟು ವರ್ಷ ಯೂಟ್ಯೂಬ್ ಮಾಡಿದ್ದೀನಿ, ಸ್ಟ್ರೈಟ್ ಫಾರ್ವರ್ಡ್, ನನ್ನ ಪಾಡಿಗೆ ನಂದು ಎಷ್ಟಾಯ್ತೋ ಅಷ್ಟು ನೋಡಿಕೊಂಡು ನಮ್ದೇನೋ ಕಂಟೆಂಟು ನಾವು ಮಾಡ್ಕೊಂಡಿದ್ದೋ. ಸೊ ಇಲ್ಲಿ ಯಾರೋ ಒಬ್ಬ ತರಲೆ ಉಟ್ಕೊಂಡ ಅಂತ ಇಟ್ಕೊಳ್ಳೋಣ. ಈಗ ನಾನು ಅದರಿಂದ ಒಂದು ಕಾಂಟ್ರವರ್ಸಿ ಮಾಡಿಕೊಂಡೆ. ಸೊ ನನ್ನ ಬಗ್ಗೆ ಗೊತ್ತಿಲ್ಲದಿರೋರ್ಗು ಎಲ್ಲ ರೀಚ್ ಆಗೋದು ಇಂಥ ಟೈಮಲ್ಲೇ. ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಸೋಷಿಯಲ್ ಮೀಡಿಯಾ ನೋಸ್ ಓನ್ಲಿ ಮಾರ್ಕೆಟ್. ನೆಗೆಟಿವ್ ಪಾಸಿಟಿವ್ ಮಾರ್ಕೆಟ್ ಅಂತ ಇರಲ್ಲ ಅದರಲ್ಲಿ, ಓನ್ಲಿ ಮಾರ್ಕೆಟ್ ಅಷ್ಟೇ ಇರೋದು. ನೀವು ಮಾರ್ಕೆಟ್ ದೊಡ್ಡದು ಮಾಡ್ಕೊಬೇಕಂದ್ರೆ ನೀವು ಯಾವ ಥರ ಏನಾದರೂ ಮಾಡ್ಕೋಬೋದು. ದುಡ್ಡನ್ನು ದುಡಿಬೇಕಾ, ಮನುಷ್ಯ ದುಡ್ಡನ್ನು ದುಡಿಬೇಕಾ? ಮನುಷ್ಯ ದುಡ್ಡನ್ನು ದುಡಿದ್ರೆ ಮಾತ್ರನೇ ದುಡ್ಡನ್ನು ದುಡಿಯೋದು. ಓಕೆ, ಇವಾಗ ನೀವು ಜಾಸ್ತಿ ದುಡಿಬೇಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ ದುಡ್ಡು ಇರಬೇಕು. ಓಕೆ, ನಾನು 100 ರೂಪಾಯಿ ಇಟ್ಕೊಂಡು ಕೋಟಿ ರೂಪಾಯಿ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. 100 ರೂಪಾಯಿನ ಇವಾಗ ನಮ್ಮ ಬಾಬು ಹೇಳಿಲ್ವಾ, ಹೌದು, 100 ರೂಪಾಯಿನ 1000 ಮಾಡೋದು ಕಷ್ಟ, ತುಂಬ ಕಷ್ಟ. 1000ನ 10,000 ಮಾಡೋದು ಇನ್ನೂ ಕಷ್ಟ. 10,000ನ 1 ಲಕ್ಷ ಮಾಡೋದು ಸ್ವಲ್ಪ ಈಸಿ, 1,00,000ನ ಕೋಟಿ ಮಾಡೋದು ಇನ್ನೂ ಈಸಿ, 1,00,000ನ 10 ಕೋಟಿ ಮಾಡೋದು ತುಂಬ ಈಸಿ. ಓಕೆ, ಹಂಗೆ ಸೇಮ್ ಕಾನ್ಸೆಪ್ಟ್. ದುಡ್ಡು ಇರೋರಿಗೆ ಬ್ರದರ್ ದುಡ್ಡು ಸೇರೋದು. ಎಸ್. ಇನ್ನು ಯೂಟ್ಯೂಬ್ ವಿಚಾರಕ್ಕೆ ಬರೋದಾಯ್ತು ಅಂದರೆ ಬ್ರದರ್, ನೆನಪಿದೆಯಾ, ಯು ಹ್ಯಾವ್ ರೀಚ್ಡ್ 100 ಸಬ್ಸ್ಕ್ರೈಬರ್ಸ್ ಅನ್ನೋದೊಂದು ಕೋಟ್ ಕಳಿಸ್ತಾರೆ ನಿಮ್ಗೆ ಯೂಟ್ಯೂಬಿಂದ. ದಟ್ ಡೇ ಹೌ ಇಟ್ ಫೀಲ್ಸ್ ರೈಟ್ ನೌ? 100 1 ಲಕ್ಷ 100 ಫಸ್ಟ್ ಬ್ರದರ್. 100ದು ನಾನು ಹೇಳಲೇಬೇಕು. ಆ್ಯಕ್ಚುಲಿ ನಮ್ಮ ಕನ್ನಡ ಚಾನಲ್ದು 100 ಎಲ್ಲ ಮ್ಯಾಟ್ರ್ ಅಲ್ಲ. ನಾನು ಯಾಕೆಂದರೆ ನಾನು ನಾಳೆ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಫೇಸ್ಬುಕ್ಕಲ್ಲಿ ಯಾವಾಗ ಪೋಸ್ಟ್ ಮಾಡಿದೆ, ವಿಡಿಯೋ ಮಾಡ್ಬಿಟ್ಟು ಆ್ಯಕ್ಚುಲಿ ನಾನು ಫಸ್ಟ್ ಫೇಸ್ಬುಕ್ಕಲ್ಲಿ ಹಾಕಿದ್ದು. ಈ ಥರ DV ಇನ್ ಕನ್ನಡ ಅಂತ ಇರುತ್ತೆ, ಅದು ನಾಳೆ ಫಸ್ಟ್ ವಿಡಿಯೋ ಬರುತ್ತೆ ಅದರಲ್ಲಿ ಅಂತ ಹೇಳಿದ ದಿವಸನೇ ಅದು 1000 ಮೇಲೆ ಹೋಗ್ಬಿಟ್ಟಿತ್ತು. ಸೂಪರ್. ಓಕೆ, ಯಾಕಂದರೆ ನನಗೆ ಆಲ್ರೆಡಿ ಅಷ್ಟು ಇತ್ತು, ಮಾರ್ಕೆಟ್ ಇತ್ತು. ಆದರೆ ನಾನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ದೆ 2016 ಇಂಗ್ಲೀಷ್ ಚಾನಲ್ಲು. ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಓನ್ಲಿ DV ಅದು ಇಂಗ್ಲೀಷ್, ಇವಾಗೂ ಇದೆ. ಸೊ ಆ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡಿರ್ಬೋದು ಹೇಳಿ ನೀವೇ ನೋಡೋಣ. ಇಂಗ್ಲೀಷ್ ಚಾನಲ್ ಫಸ್ಟ್ ಟೈಮ್ 3 ಮಂತ್ಸಾ 6 ಮಂತ್ಸ್ 6 ಮಂತ್ಸ್ 100 ಸಬ್ಸ್ಕ್ರೈಬರ್ ಆಗೋಕ್ಕೆ 6 ತಿಂಗಳು ತೊಗೊಂಡಿದೆ. ಅದೂ ಆಫ್ಟರ್ ಶೇರಿಂಗ್ ಥ್ರೂ ಆಲ್ ಮೈ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್. ನನ್ನ ಪರ್ಸ್ನಲ್ಲಾಗಿ ನಮ್ದು ಏನೋ ಒಂದು ಚಿಕ್ಕ ಸರ್ಕಲ್ ಇರುತ್ತಾ, ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲ್ಲು, ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಮಾಡಿನೂ 6 ತಿಂಗಳು 100 ಸಬ್ಸ್ಕ್ರೈಬರ್ಸ್ಗೆ. ಸೊ ಆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದ ದಿವಸನೂ ಜ್ಞಾಪಕ ಇದೆ. ನಾನು ಆವಾಗ ಅಮೆಝಾನಲ್ಲಿ ಕೆಲಸ ಮಾಡ್ತಿದ್ದೆ, 2017 ಅನ್ಕೊತೀನಿ. ಅಮೆಝಾನಲ್ಲಿ ಇನ್ನೂ ಆ್ಯಕ್ಚುಲಿ ನನ್ನ ಕೊಲೀಗ್ಸ್ ಹೆಸರು ಜ್ಞಾಪಕ ಇದೆ, ಶಾಜಿನ್ನು ಮೇಘನಾ ಅಂತ ಇಬ್ಬರಿದ್ರು. ಅವ್ರು ಯಾವಾಗಲೂ ನಮ್ಗೆ ಸ್ವಲ್ಪ ಕಿಂಡಲ್ ಮಾಡೋರು,
ಯೂಟ್ಯೂಬರ್ ಬಂದ ಇನ್ನೂ 100 ಮಾಡಿಲ್ಲ ಅವಾಗ 97 98 ಕೂತಿತ್ತು. ಓಕೆ, ಅವಾಗ ಎಷ್ಟೋ ಇದೆ ಕೌಂಟ್ ನಿಂದು ಇವಾಗ ಅಂತ ಕೇಳ್ಬಿಟ್ಟು ಒಂದ್ಸತಿ ಹಿಂಗೆ ಚೆಕ್ ಮಾಡ್ತು, 98 ಇತ್ತು. ಏಯ್ ಇವತ್ತು ಏನಕ್ಕೆ ಸುಮ್ಮನೆ ಇವನು ಕಿಂಡಲ್ ಮಾಡೋದು, ನಾವೇ ಮಾಡ್ಬಿಡೋಣ ಅಂದ್ಬಿಟ್ಟು ಶಾಜಿ ನೋಬಾ ಮಾಡ್ದ, ಮೇಘನಾ ಅವ್ರು ಮಾಡಿದ್ರು. 100 ಅಲ್ಲಿಗೆ ಆಗೋಯ್ತು ಅವತ್ತು. ಅದು ಇನ್ನೂ ನೆನಪು ಇದೆ, 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು ಹಂಗೆ. ಅದು 6 months ತೊಗೊಂತು ಟೈಮ್. ನೀವು ಹೇಳ್ಬೋದಾ ವಾಟ್ ಈಸ್ ಯರ್ ಫಸ್ಟ್ ಅರ್ನಿಂಗ್ಸ್ ಆನ್ ದ ಯೂಟ್ಯೂಬ್? ಎಷ್ಟು ದುಡಿ ಫಸ್ಟ್ ನೆನಪಿದ್ರೆ? ಫಸ್ಟ್ ಅರ್ನಿಂಗ್ಸು ಯೂಟ್ಯೂಬಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದಿದೆ, ನಿಮ್ಮ ಆಡ್ಸೆನ್ಸ್ ಅಕೌಂಟಲ್ಲಿ $100 ರೀಚ್ ಆಗಬೇಕು, ಅದಾದ್ರೇ ಪೇ ಔಟ್ ಆಗೋದು. ಕರೆಕ್ಟ್. ಸೊ ನನ್ನ ಫಸ್ಟ್ ಇನ್ಕಮ್ ಬಂದು $180 ಏನೋ ಇತ್ತು. $180 ಅಂದರೆ 8,000 ಹೆಚ್ಚು ಕಮ್ಮಿ 12-13 ಸಾವಿರ ಆಗುತ್ತೆ. ಅಂದರೆ ಅದೆಷ್ಟು ಟೈಮ್ ತಗೊಳ್ತು ಅದನ್ನು ಮಾಡೋದು? ಅದು ಬರೋಕ್ಕೆ ಅದು ಬರೋಕ್ಕೆ 12,000 ಬರೋದಕ್ಕೆ 8-9 ತಿಂಗಳಾಗಿತ್ತೋ ಏನೋ ಬ್ರೋ. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ನಮ್ಮ ವೈಫ್ಗೆ ಒಂದು ಮಾತು ಹೇಳಿದ್ದೆ, ನನಗೆ ಈ ಕಾರ್ಪೊರೇಟಲ್ಲ ಕೆಲಸ ಮಾಡೋದು ಅಷ್ಟು ಇಷ್ಟ ಇರಲಿಲ್ಲ. ನಾನು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾರೋ ರೂಲ್ಸ್ ಹಾಕ್ಬಾರ್ದು, ನೀನು ಇಷ್ಟೊತ್ತಿಗೆ ಎದೊಳ್ಬೇಕು, ಇಷ್ಟೊತ್ತಿಗೆ ಕೆಲ್ಸಕ್ಕೆ ಬರಬೇಕು, ನಾನು ಇಷ್ಟು ಟೈಮ್ಗೆ ಇದೆಲ್ಲ ಮುಗಿಸ್ಬೇಕು, ರಜಾ ಕೇಳಬೇಕಂದ್ರೂ ನಾನು ಅವ್ನ ಪರ್ಮಿಷನ್ ಕೇಳಬೇಕು ಅನ್ನೋ ಲೈಫ್ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ. ಸೊ ನಾನು ಹೆಂಡ್ತಿಗೆ ಅವಾಗ ಒಂದು ಮಾತು ಹೇಳ್ತಾ ಇದ್ದೆ, ನಾನು ಯೂಟ್ಯೂಬಲ್ಲಿ ನನಗೊಂದು 6,000 ಬಂದ್ಬಿಡಿ ಸಾಕು, ನಾನು ಕೆಲಸ ಬಿಟ್ಬಿಡ್ತೀನಿ ಅಂತ. ಓಕೆ. ತಲೆ ಮೇಲೆ ಹೊಡಿಯೋಳು 6,000 ಏನು ಮಾಡೋಕ್ಕಾಗತ್ತೆ, ಫಸ್ಟ್ 6,000 ಬರಲಿ, ಅದನ್ನ 60,000 ಮಾಡ್ತೀನಿ ಆಮೇಲೆ, ಯಾಕಂದ್ರೆ ನಂತರ ಅವಾಗ ಟೈಮ್ ಇರುತ್ತೆ. ಕರೆಕ್ಟ್. ಆ ಥರ ಹೇಳಿದ ಜ್ಞಾಪಕ. ಬಟ್ ಅಗೇನ್ ಅದೆಲ್ಲ ನಾನು ಅಷ್ಟೊಂದೆಲ್ಲ ಇದಲ್ಲ. 2021 ಅಲ್ಲಿ ನನಗೆ ಟರ್ನ್ ಓವರ್ ಸಿಕ್ಕಿದ್ದು ಯೂಟ್ಯೂಬಲ್ಲಿ. ನಾನು ದೊಡ್ಡ ಅಮೌಂಟ್ ಅಂತ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ 2021 ಆದಮೇಲೆ ಬ್ರೋ. ಯಾಕಂದರೆ ನಮ್ಮ ಕನ್ನಡ ಚಾನಲ್ಲು, ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು ಕೈ ಹಿಡಿದು ಬೆಳೆಸಿರೋಂಥ ಚಾನಲ್ ಇದು DV in ಕನ್ನಡ. ಸೊ ಯಾವಾಗ ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೊಂದು ಸಾಲಿಡ್ ಒಂದು ಎಸ್ಟಿಮೇಷನ್ ಬರ್ತದೆ. ಓಕೆ, ನನಗೆ ಈ ತಿಂಗಳು ಇಷ್ಟು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನನಗೆ ಐ ಕುಡ್ ಮೇಕ್ ಅದರ್ ಪ್ಲ್ಯಾನ್ಸ್. ಅವಾಗಿಂದ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಯಾವಾಗ ಕೆಲಸ ಬಿಡ್ಬೋದು ಅಂತ. ಓಕೆ. ಅಂದರೆ ಯು ಥಿಂಕ್ಸ್ ದಟ್ ಈ ಟೈಮಲ್ಲಿ ನನಗೆ ಇಷ್ಟು ಬಂದರೆ, ಇಷ್ಟು ಸರ್ವೈವ್ ಆದರೆ ನಾನು ಕೆಲಸ ಬಿಡ್ಬೋದು ಅನ್ನೋ ನನಗೆ ಶೋರ್ ಇರಬೇಕಾಯ್ತು. ನಾನು ತಿಂಗಳಿಗೆ ಇಷ್ಟು ಬಂದ್ಬಿಟ್ರೆ ನಾನು ಕೆಲಸ ಬಿಡ್ಬೋದು. ಯಾಕಂದರೆ ದಿಸ್ ವಿಲ್ ಬಿ ಮೋರ್ ದೆನ್ ವಾಟ್ ಐ ಅರ್ನ್ ಫ್ರಮ್ ಆಫೀಸ್. ನನ್ನ ಆಫೀಸ್ಗಿಂತ ನಾನು ಡಬಲ್ ಬರ್ಬೇಕು ಇದರಲ್ಲಿ. ಕರೆಕ್ಟ್. ಅವಾಗಷ್ಟೇ ನಾನು ರಿಸ್ಕ್ ತೊಗೊಳಕ್ಕಾಗೋದು. ಒಂದು ದೊಡ್ಡ ಯೂಟ್ಯೂಬರ್ ಒಂದು ಹೇಳ್ತಾರೆ, ಐ ಡೋಂಟ್ ಸ್ಪೆಸಿಫೈ ದ ಪರ್ಸನ್ ನೇಮ್. ಅವ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಅದು ದೊಡ್ಡ ಮಾರ್ಕೆಟ್ ಇರುವಂಥ ಜಾಗ ಹಿಂದಿ, ಆಸ್ ಯು ಸೆಡ್ ಒನ್ ಟೈಮ್ ನನಗೆ ಅಂದಾಜಾದ್ರೆ ಒಂದು ಮಾರುತಿ 800 ಕೂಡ ತಗೋಬಹುದೇನೋ, ಅಷ್ಟು ಬರ್ಬೋದು ಅಷ್ಟೇ ಯೂಟ್ಯೂಬಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ. ಅಷ್ಟಿಗಿನ ಸರ್ವೈವಲ್ಲ ಸುಳ್ಳು ಅಂತಾರೆ. ಬಟ್ ನೀವು ಅಂತಿದ್ದೀರಿ ನಾನು ಇರೋ ಕೆಲಸನ ಬಿಟ್ಟು ಅದು ಸರ್ವೈವ್ನ ಯೂಟ್ಯೂಬಲ್ಲಿ ಆಗ್ತಿದ್ದೀನಿ. ಅದಕ್ಕೆ ನಾನು ಹೇಳ್ತಿದ್ದೆ ಯೂಟ್ಯೂಬರ್ಸ್ ಆರ್ ನಾಟ್ ಕಂಟೆಂಟ್ ಕ್ರಿಯೇಟರ್ಸ್, ದೇ ಆರ್ ಬಿಸ್ನೆಸ್ ಮ್ಯಾನ್ ಅಂದ್ಬಿಟ್ಟು. ಈಗ ನೀವು ಯಾರೋ ಹಿಂದಿಯವರು ಹೇಳಿದ್ರಲ್ಲ, ಹಿಂದಿಯವ್ರ ಕತೆ ಬಿಡಿ, ನಮ್ಮ ಫೀಲ್ಡಲ್ಲಿ ಒಬ್ಬ ತರಲೆ ಉಟ್ಕೊಂಡವನಲ್ಲ, ಅವನೇ ಏನಂತ ಹೇಳಿದ್ದ ಗೊತ್ತಾ, ನೀವೇನೇ ಪಲ್ಟಿ ಹೊಡೆದ್ರು ಒಂದು ಸ್ವಿಫ್ಟ್ ತಗೋಬೋದು ಗುರು ಅಷ್ಟೇ ಅಂತ ಹೇಳ್ಬಿಟ್ಟಿದ್ದ. ಇಟ್ಸ್ ಆ್ಯಕ್ಚುಲಿ ಸುಳ್ಳದು. ಓಕೆ. ನೀವು ಸ್ವಿಫ್ಟ್ ಅಲ್ಲ, ಒಂದು ಆಡಿನೂ ತೊಗೋಬೋದು, ಒಂದು ಬೆಂಜು ತೊಗೋಬೋದು, ಬೇಸ್ಡ್ ಆನ್ ಹೌ ಯು ಸೇವ್ ಇಟ್. ಸಿ ಬ್ರೋ, ಇವಾಗ ಅದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಇವಾಗ ನಮಗೆಲ್ಲ ಅಂದರೆ ನ್ಯಾರೋ ಬ್ಯಾಂಡ್ವಿಡ್ತ್ ಸಬ್ಜೆಕ್ಟು. ಈಗ ಟ್ರಾವೆಲರ್ಸ್ ಅಂದರೆ ಮಿಲಿಯನ್ಸಲ್ಲಿ ವ್ಯೂಸ್ ಬರುತ್ತೆ ಕನ್ನಡದಲ್ಲೇ. ಟ್ರಾವೆಲರ್ಸ್ ದೊಡ್ಡ ಯೂಟ್ಯೂಬರ್ಸ್ ನಿಮಗೆ ಗೊತ್ತು ಅಂತ, ಟ್ರಾವೆಲರ್ಸೇ ಮಿಲಿಯನ್ಸಲ್ಲಿ ವ್ಯೂಸ್ ಬರುತ್ತೆ. ಬಟ್ ಪ್ರೊವೈಡೆಡ್ ಆ ಮಿಲಿಯನ್ಸಲ್ಲಿ ವ್ಯೂಸ್ ಬರೋರು ಎವ್ರಿ ಸಿಂಗಲ್ ಡೇ ಅಪ್ಲೋಡ್ ಮಾಡ್ತಾ ಇದ್ರೆ ಅವ್ರಿಗಿರೋ ರೆವೆನ್ಯೂಗೆ ಆರಾಮಾಗಿ ಒಂದು BMW ಬೆಂಜ್ ಎಲ್ಲ ತಗೋಬೋದು. ಅಷ್ಟು ದುಡ್ಡಿದೆ ಕನ್ನಡ ಮಾರ್ಕೆಟ್ಗೆ. ಖಂಡಿತ ಬರುತ್ತೆ ಬ್ರೋ. ಬೆಂಜು BMW ಎಲ್ಲ ಆರಾಮಾಗಿ ತಗೋಬಹುದು. ಬಟ್ ನಾನು ಈಗ ಒಂದು ಕ್ಯೂರಿಯಸ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಹೈಯೆಸ್ಟ್ ಈ ವರ್ಷ ಒಂದು ಪೂರ್ತಿ ಸೆಟ್ ನೋಡಿದ್ರೆ ನಾನು ದಿಸ್ ಇಸ್ ದ ಹೈಯೆಸ್ಟ್ ರೆವಿನ್ಯೂ ಫ್ರಮ್, ಬಿಕಾಸ್ ನೀವು 21 ಇಂದ ಅರೌಂಡ್ 5 years ಆಯ್ತು ಅಂತ ಲೆಕ್ಕ ಇಟ್ಕೊಳ್ಳೋಣ ಇವಾಗ. ಹೌದೌದು, ರೈಟ್. ಸೊ ಹೈಯೆಸ್ಟ್ ರೆವಿನ್ಯೂ ಎಷ್ಟು ಪಡೆದಿರ್ಬೋದು ಬ್ರದರ್, ಹೇಳ್ಬೋದು ಅದನ್ನ? ಓವರ್ 1 year ತಗೋಣ. 1 year ಓವರ್ 1 year 1 year ಓನ್ಲಿ ಆಡ್ ರೆವೆನ್ಯೂ ಬ್ರದರ್. ಇದರಲ್ಲಿ 2 ಥರ ಇನ್ಕಮ್ ಇದೆ. ಬರೀ ಆಡ್ ರೆವೆನ್ಯೂ ಅಂದ್ರೆ ನಿಮ್ಮ ಆಡ್ಸ್ ಇಂದ ಬರೋದು, ಅಡ್ವರ್ಟೈಸ್ಮೆಂಟ್ ಏನು ಪ್ಲೇ ಆಗುತ್ತೆ ನಿಮ್ಮ ವಿಡಿಯೋ, ಅದರಿಂದ ಬರೋ ರೆವೆನ್ಯೂ ಒಂದು. ಇನ್ನೊಂದು ನಿಮಗೆ ಪ್ರಮೋಷನ್ಸ್ ಬರ್ತವೆ, ಇಂಟಿಗ್ರೇಷನ್ಸು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ಬರ್ತವೆ, ಅದ್ರದ್ದೇ ಸಪ್ರೇಟು. ಸೊ ಬರೀ ಆಡ್ ರೆವೆನ್ಯೂ ಅಂತ ತೊಗೊಂಡ್ರೆ ಎಷ್ಟು ಹೈಯೆಸ್ಟ್ ಇನ್ ಎನ್ ಇಯರ್ ಎಷ್ಟು ಬಂದಿರ್ಬೋದು ಅಂತ ಹೇಳಿ. ವಾಟ್ ಈಸ್ ಹೈಯೆಸ್ಟ್ ಅಂತ ಕೇಳ್ತೀವಿ ಬ್ರದರ್. ನಾನು ಹೈಯೆಸ್ಟ್ 30 ಲಕ್ಷ ಎಲ್ಲ ಮಾಡಿದ್ದೀನಿ ಬ್ರದರ್, ಒಂದು ವರ್ಷಕ್ಕೆ ಆರಾಮಾಗಿ. ಸೂಪರ್. 30 ಲಕ್ಷ ಎಲ್ಲ ಮಾಡಿದ್ದೀನಿ ಆರಾಮಾಗಿ. ಇನ್ನು ಇದನ್ನ ನಿಮ್ಮ ಡಿಸ್ಟ್ರಿಬ್ಯೂಷನ್ ಡಿವೈಡೆಡ್ ಬೈ ಮಂತ್ಲಿ ಹಾಕೊಳ್ರಿ ಅದನ್ನ. ಹೌದು. ಯಾಕಂದ್ರೆ ಒಂದು ಯೂಟ್ಯೂಬಲ್ಲಿ ಏನಾಗುತ್ತೆ, ಎವ್ರಿ ಮಂತ್ ಫಿಕ್ಸ್ ಇರಲ್ಲ. ಒಂದೊಂದು ತಿಂಗಳು ನಾವೇನು ಹಾಕಿರಲ್ಲ, ಅದು ಹಾಕೋದೆಲ್ಲ ಯೂಶುವಲ್ ರಿಪೀಟೆಡ್ ಕಾಂಟೆಂಟ್ಸ್ ಇರುತ್ತೆ. ಇವಾಗ ರೈಡ್ಸ್ಗೆಲ್ಲ ಹೋಗ್ಬಿಟ್ರೆ ನಾನು ತುಂಬ ಸುಮಾರು ರೈಡ್ಸ್ ಮಾಡ್ಬಿಟ್ಟಿದ್ದೀನಿ. ಇವಾಗ ರೈಡ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ರೆ ರೆಸ್ಪಾನ್ಸ್ ಎಲ್ಲ ಅಷ್ಟಕ್ಕಷ್ಟೇ. ಸೊ ಆವಾಗ ಒಂದೊಂದು ತಿಂಗಳು ಹಂಗೆ ಡೌನ್ ಆಗಿಬಿಡುತ್ತೆ ಮಾರ್ಕೆಟು, 1 ಲಕ್ಷಕ್ಕೆ ಇಳಿದು ಬಿಡುತ್ತೆ.
1 ಲಕ್ಷ ಮಿನಿಮಮ್ ಟಾರ್ಗೆಟ್ ಇಕ್ಕೋಬೇಕು, ಹಂಗಿದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ತಿಂಗಳಿಗೆ 1 ಲಕ್ಷ ಮಿನಿಮಮ್ ಟಾರ್ಗೆಟ್ ಇಕ್ಕೋಬೇಕು. ಓಕೆ, ಮಿನಿಮಮ್ ಅಂದ್ರೂ ತಿಂಗಳಿಗೆ 1 ಲಕ್ಷಕ್ಕೆ 12 ಲಕ್ಷ ಆಯ್ತಾ ವರ್ಷಕ್ಕೆ. ಹೌದು, ಅದು ನೀವು ಡಬಲ್ ತ್ರಿಬಲ್ ಮಾಡ್ಕೊಬೋದು ಬೇಸ್ಡ್ ಆನ್ ನಿಮ್ಮ ಐಡಿಯಾಸ್, ನಿಮ್ಮ ಸ್ಕಿಲ್ಸ್. ನೀವು ಜನಕ್ಕೆ ಏನು ಕೇಳ್ತಾವ್ರೆ, ಜನಕ್ಕೆ ಏನು ಬೇಕು ಅದು ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಆಡಿಯನ್ಸ್ಗೆ ಏನು ಬೇಕು ಅದನ್ನ ಜಾಸ್ತಿ ಕೊಡೋಕೆ ಟ್ರೈ ಮಾಡಿದಷ್ಟು ಅದು ಇನ್ನೂ ಜಾಸ್ತಿ ಬೇರೆ 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 ವರ್ಗಕ್ಕೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ಹೌ ಆಲ್ಗರಿದಮ್ ವರ್ಕ್ಸ್. ಬ್ರದರ್, ನಾನು ಒಂದು ಪ್ರಶ್ನೆ ಒಂದು ಸುಮಾರು ಯೂಟ್ಯೂಬರ್ನ ಕೇಳ್ತೀನಿ, ಅವ್ರನ್ನ ಕೇಳ್ತಿರ್ತೀನಿ, ನಮ್ಮ ಕನ್ನಡದಲ್ಲೂ ಕೂಡ ಕೋಟಿ ಸಂಪಾದನೆ ಮಾಡಿರೋ ಇದ್ದಾರೆ ಯೂಟ್ಯೂಬಲ್ಲಿ 100% ಅಂತ. 100% ಇದ್ದಾರೆ, ಬಟ್ ಯಾರು ಹೇಳ್ಕೊಳಕ್ ಹೋಗ, ಯಾರು ಹೇಳಲ್ಲ. ಯಾರು ಬಂದ್ಬಿಟ್ಟು ನಾನು 1 ಕೋಟಿ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಗುರು ಅಂತ ಹೇಳ್ತಾರಾ? ಐಟಿ ಅವ್ರು ಹಾಕೊಂತಾರೆ. ಕೆಲವು ಯೂಟ್ಯೂಬರ್ಸ್ಗಳಿಗೆ ನೀವು ಸಜೆಷನ್ ಕೊಡೋದಾದ್ರೆ, ಅಂದ್ರೆ ಈ ಹೊಸದಾಗಿ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಎಷ್ಟೊಂದು ವಿಡಿಯೋಸ್ ಹಾಕ್ತಿದ್ದೀನಿ ಆದ್ರೂ ಕ್ಲಿಕ್ ಆಗ್ತಿಲ್ಲ, ನಂಗೆ ವರ್ಕೌಟ್ ಆಗ್ತಿಲ್ಲ ಯೂಟ್ಯೂಬಲ್ಲಿ, ಐ ಜಸ್ಟ್ ವಾಂಟ್ ಸರ್ವೈವ್ ಅನ್ನೋದು ಬೇಡ, ಅಟ್ಲೀಸ್ಟ್ ನಂಗೆ ಒಂದಷ್ಟು ವಿಡಿಯೋಸ್ ಕ್ಲಿಕ್ ಆದ್ರೆ ಸಾಕು ಅನ್ನೋದ್ರಿಗೆ ಏನೋ ಸಜೆಷನ್ ಕೊಡೋದಾದ್ರೆ ಏನು ಕೊಡ್ಬೋದು ಯೂಟ್ಯೂಬರ್ಸ್ಗೆ? ಬ್ರದರ್, ಇವಾಗ ನೀವು ಯೂಟ್ಯೂಬ್ ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟ್ ಮ್ಯಾಟ್ರ್ ಆಗುತ್ತೆ. ಇವಾಗ ನಾವೆಲ್ಲ ಯಾರೂ ದುಡ್ಡು ಮಾಡಬೇಕು, ಇಷ್ಟಿಷ್ಟೆಲ್ಲ ಗಾಡಿಗಳು ತೊಗೊಂಡ್ಬಿಡ್ಬೇಕು, ಇನ್ನೇನೋ ಮಾಡಬೇಕು ಅಂತ ಬಂದವರಲ್ಲ. ಹಂಗೆ ಬರೋರು ಯಾರೋ ದುಡ್ಡು ಮಾಡಲ್ಲ. ನಮಗೆ ಪ್ಯಾಷನ್ ಇತ್ತು, ನಮಗೆ ಬೈಕ್ಸ್ ಬಗ್ಗೆ ನಾಲೆಡ್ಜ್ ಇತ್ತು, ಅದನ್ನು ಶೇರ್ ಮಾಡ್ಕೊಂಡು ಬಂದೋ. ನಮ್ಗೆ ಐಡಿಯಾನೂ ಇಲ್ಲ ಕ್ಲಿಕ್ ಆಗುತ್ತೋ ಇಲ್ವಾ ಅಂತ. ಇಟ್ ವಾಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ಫಾರ್ ದಮ್. ನಮ್ಗೆ ಗೊತ್ತಿರೋದು ಈ ಸಬ್ಜೆಕ್ಟು. ನಾವು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇದ್ದೋ, ನಮ್ಗೆ ಅದೇ ಮೇಯ್ನ್ ಆಗಿತ್ತು. ನಾವು ಸರಿ ನನ್ನ ಪ್ಯಾಷನ್ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಯಾವಾಗ ನಮ್ಗೆ ಇದರಲ್ಲೇ ಜಾಸ್ತಿ ಮಾರ್ಕೆಟ್ ಕ್ರಿಯೇಟ್ ಆಗ್ತಿತ್ತು, ನಮ್ಮ ಕಾರ್ಪೊರೇಟಲ್ಲಿ ಏನು ನಾವು ಸಂಪಾದನೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇದರಲ್ಲೇ ದುಡ್ಡು ನಮ್ಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೈ ನಾಟ್ ಫಾಲೋ ದ ಪ್ಯಾಷನ್ ಅಂದ್ಬಿಟ್ಟು ಆ ಫುಲ್ ಪ್ಯಾಷನ್ನ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿ ಇವಾಗ ಅದನ್ನೇ ಮಾಡ್ತಿರೋದು. ಫುಲ್ ಟೈಮ್ ಯೂಟ್ಯೂಬರ್ ನಾನು ಇವಾಗ. ಅಂದ್ರೆ ನಾನು ಒಂದ್ಸಲ ನಿಮ್ಮನ್ನು ಭೇಟಿ ಆದಾಗ ಯು ಆರ್ ವರ್ಕಿಂಗ್ ಅಂಡ್ ಮೇಕಿಂಗ್. ಕರೆಕ್ಟ್. ನೀವು ಲಾಸ್ಟ್ ಟೈಮ್ ಪರಿಚಯ ಆದಾಗ ನಾನು ಇನ್ನ ಬಾಷಲ್ಲಿ ಇದ್ದೆ ಅನ್ಕೋ. ಕರೆಕ್ಟ್. ಸೊ ನೌ ಯು ಆರ್ ಫುಲ್ ಟೈಮ್ ಯೂಟ್ಯೂಬರ್. ಐ ಆಮ್ ಅ ಫುಲ್ ಟೈಮ್ ಯೂಟ್ಯೂಬರ್. ಬಟ್ ದಟ್ ಡಸಂಟ್ ಮೀನ್ ದಟ್ ನಾನು ಏನು ಬ್ಯಾಕಪ್ ಪ್ಲಾನ್ಸ್ ಇಲ್ದಿರಾ ಫುಲ್ಲು ಇದಕ್ಕೆ ಇಳ್ದುಬಿಟ್ಟಿದ್ದೀನಿ ಅನ್ನೋದಲ್ಲ. ಯಾಕಂದ್ರೆ ಜನಕ್ಕೆ ಗೊತ್ತಿರಬೇಕು ಇದು. ನಾವು ಟಿವಿ ಹಂಗಾದ್ರೆ 5 ವರ್ಷ ನಾನು ಕಾರ್ಪೊರೇಟಲ್ಲಿ ಇದ್ದ. ನಾನು ಆ್ಯಕ್ಚುಲಿ 7 ಇಯರ್ಸ್ ಕಾರ್ಪೊರೇಟಲ್ಲಿ ಇದ್ದೆ. 7 ಇಯರ್ಸ್ ಕಾರ್ಪೊರೇಟಲ್ಲಿ ಇದ್ದ. ನೋಡು ಯೂಟ್ಯೂಬಲ್ಲಿ ಕ್ಲಿಕ್ ಆಗೋದಾ, ಇವಾಗ ಬಿಟ್ಬಿಟ್ಟ ಕೆಲಸ. ನಾನು ಹಂಗಾರೆ ಫಸ್ಟ್ ಯೂಟ್ಯೂಬೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಏನು ಕೆಲಸ ಎಲ್ಲ ಸುಮ್ಮನೆ ನಾನು ಹೆಂಗಿದ್ರು ಇದೇ ಮಾಡಬೇಕು. ದಟ್ ಈಸ್ ರಾಂಗ್. ನಾನು ಅಲ್ಲಿ ಆಫೀಸಲ್ಲಿ ಇದ್ದಾಗಲೇ ಆ ವ್ಲಾಗ್ಸಲ್ಲೇ ಹೇಳಿರ್ತಾ ಇದ್ದೆ ನಿಮಗೆ, ಯಾವತ್ತೂ ಒಂದು ಸ್ಟೇಬಲ್ ಇನ್ಕಮ್ ಮಾಡ್ಕೊಂಡೇ ಜಂಪ್ ಆಗ್ಬೇಕು ನೀವು. ಜಂಪ್ ಆದ್ರೂ ಇವಾಗ ಯೂಟ್ಯೂಬು ಇಟ್ಸ್ ಲೈಕ್ ಅ ಬಬಲ್ ಬ್ರದರ್. ಇವಾಗ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಪ್ಲಾಟ್ಫಾರ್ಮೇ ಬ್ರೇಕ್ ಡೌನ್ ಆಗೋಯ್ತು ಓವರ್ ನೈಟ್ ಅಂತ ಇಟ್ಕೊಳ್ಳೋಣ. ಅವ್ರ ಸರ್ವರ್ಸ್ ಏನೋ ಕ್ರಾಶ್ ಆಗೋಯ್ತು, ಇನ್ನೇನೋ ಆಗೋಯ್ತು ಯೂಟ್ಯೂಬ್ ಅವ್ರದ್ದೇ. ಯೂಟ್ಯೂಬ್ ಅಂದರೆ ಅವ್ರಿರೋ ಲೊಕೇಶನ್ಸ್, ಅವ್ರ ಸರ್ವರ್ ಲೊಕೇಶನ್ಸ್ ಎಲ್ಲೆಲ್ಲಿ ಇರುತ್ತೋ ಗೊತ್ತಿಲ್ಲ. ವರ್ಲ್ಡ್ ವಾರ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಯಾವನು ಯಾರು ಹೊಡಿತಾವನೋ, ಅವ್ರ ಸರ್ವರ್ಸ್ಗಳು ಎಲ್ಲೆಲ್ಲಿ ಇಟ್ಟವರೋ ಎಲ್ಲ ಗುಬಿಲ್, ಓವರ್ ನೈಟ್ ಗುಬಿಲ್ ಅನ್ಸ್ಬಿಟ್ರೆ ನೀನು ಯೂಟ್ಯೂಬ್ ಮೇಲೇ ನಂಬ್ಕೊಂಡಿರೋ ನೀನು ಏನು ಮಾಡ್ತೀಯ ಆಮೇಲೆ ನೀನು? ಕರೆಕ್ಟ್. ಹಂಗಾಗಬಾರ್ದು. ಎಲ್ಲ ಥರ ಯೋಚನೆ ಮಾಡಬೇಕು. ನಮಗೆ ಬ್ಯಾಕಪ್ ಪ್ಲಾನ್ಸ್ ಇರಬೇಕು. ಇವಾಗ ನಾನು ಬರೀ ಯೂಟ್ಯೂಬ್ ಅಂದರೆ ಬರೀ ಯೂಟ್ಯೂಬೇ ಮಾಡಲ್ಲ, ನನಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಇದಾವೆ. ಬ್ಯಾಕಪ್ ಇದೆ, ಮೈನ್ ಬ್ಯಾಕಪ್ ಇದೆ. ಅದು ಇವಾಗ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ ಗುರು, ನಾನು ಏನೂ ದುಡಿತಾ ಇಲ್ಲ, ಒಟ್ಟು ವೇಸ್ಟ್ ನನ್ನ ಮಗ ಆಗ್ಬಿಟ್ಟಿದ್ದೀನಿ ಅಂದ್ರೂ 3 ಹೊತ್ತು ಊಟ ಹಾಕೋಕ್ಕನ ಜನ ಇದ್ದಾರೆ ನನಗೆ. ಅದು ಬೇಸಿಕ್ಕು. ಮನೆ ಬಾಡಿಗೆ ಕಟ್ಟೋಷ್ಟಿಲ್ಲ, ಯಾಕಂದರೆ ನನ್ನದೇ ಸ್ವಂತ ಫ್ಲ್ಯಾಟು. ಸೊ ನಾನು ಬೇಸಿಕ್ ಸ್ಟಫ್ನ ಕವರ್ ಮಾಡ್ಕೊಂಡಿರೋದಕ್ಕೆ ನಾನು ಇಷ್ಟು ಕಾನ್ಫಿಡೆನ್ಸಾಗಿ ಹಿಂಗಿರೋದು. ನಾನು ಒಂದೆರಡು ತಿಂಗಳು ನಾನು ದುಡಿದೇ ಇದ್ರೂ ಪರವಾಗಿಲ್ಲ, ಅವ್ರು ನನ್ನ ಜೀವನ ನಡೆಯುತ್ತೆ ಅನ್ನೋ ಸ್ಟೇಜ್ಗೆ ಬಂದಮೇಲೆ ಇವೆಲ್ಲ ಮಾಡಿದ್ವಿ. ಸೂಪರ್ ಬ್ರದರ್. ಇನ್ನು ಕೆಲವೊಂದು ಅದೊಂದು ಮಿತ್ತನ್ನ ಕೇಳ್ತೀನಿ. 4 ಲಕ್ಷ ವ್ಯೂಸು, 5 ಲಕ್ಷ ವ್ಯೂಸು ಅಥವಾ 1 ಮಿಲಿಯನ್ ವ್ಯೂಸ್ ಆಗಿದ ತಕ್ಷಣ ದೇ ಥಿಂಕ್ ಅಲ್ಲಿ ಏನು ನಂಬರ್ಸ್ ನೋಡ್ತಾರಲ್ಲ ಅಷ್ಟೇ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅನ್ನೋ ಒಂದು ಮಿತ್ತಲ್ಲಿದ್ದಾರೆ ಕೆಲವರು ಯೂಟ್ಯೂಬ್ ಬಂದಿದ ತಕ್ಷಣ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ಓವರ್ ಆ್ಯಂಡ್ ಓವರ್ ಅಗೇನ್ ಲಾಕ್ಡೌನ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ಸ್ಗಳು ಸ್ಟಾರ್ಟ್ ಮಾಡಿದ್ರು. ಹೌದು, ಜನ ಕೆಲಸ ಇರಲಿಲ್ವಲ್ಲ. ಆವಾಗ ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು. ಸೊ ಆ ಒಂದು ಮಿತ್ತಿಗೆ ಹೇಳೋದಾದ್ರೆ ಯೂಟ್ಯೂಬಲ್ಲಿ ಯಾವುದು ಫಿಕ್ಸ್ ಇಲ್ಲ. ಈಗ ಇದು ನಿಜಾನ ಹೇಳ್ಬಿಡಿ, 4 ಲಕ್ಷ ವ್ಯೂಸ್ ಬಂತು ಅಂದ್ರೆ 4 ಲಕ್ಷ ರೂಪಾಯಿ ಬಂತು. 4 ಲಕ್ಷಗೆ ನೀವು 4 ಲಕ್ಷ ರೂಪಾಯಿ ಬರಬೇಕು ಅಂದರೆ ಒಂದು ವ್ಯೂ 1 ರೂಪಾಯಿ. ಒಂದು ವ್ಯೂ 1 ರೂಪಾಯಿ ಯಾರು ಕೊಡ್ತಾರೆ? ಹಂಗೆಲ್ಲ ಆಗೋದಿಲ್ಲ. ಸೊ ನಾನು ಬೇಸಿಕ್ ಲಾಜಿಕ್ ಕೊಟ್ಬಿಡ್ತೀನಿ ನಿಮ್ಗೆ ಯಾವ ಥರ ಅಂತ. 1 ಮಿಲಿಯನ್ ಅಂದರೆ 10 ಲಕ್ಷ. 10 ಲಕ್ಷ ವ್ಯೂಸ್ ಬಂದರೆ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ವೇರ್ ಅಬೌಟ್ 25,000 to 30,000. 25,000 to 30,000 1 ಮಿಲಿಯನ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದರಲ್ಲೂ ಕ್ಯಾಚ್ ಇದೆ. ಆ 1 ಮಿಲಿಯನ್ನು ನಿಮಗೆ ಎಷ್ಟು ಟೈಮಲ್ಲಿ ಆಯಿತು? 1 ಮಿಲಿಯನ್ ನಾನು ಇವಾಗ ಹಾಕೋ ಒಂದು ವಿಡಿಯೋನಲ್ಲಿ 1 ಮಿಲಿಯನ್ 24 ಅವರ್ಸಲ್ಲಿ ನನ್ನ ವ್ಯೂಸ್ ಆಯ್ತಪ್ಪ ಅಂದರೆ ಜಾಸ್ತಿ ಬರುತ್ತೆ. ಯಾಕೆ ಅಂದರೆ ಯೂಟ್ಯೂಬ್ ಆ್ಯಡ್ಸು, ಈ ಮನುಷ್ಯನಿಗೆ ಮಾರ್ಕೆಟ್ ಇದೆ, ಎಲ್ಲ ಪ್ರೊಫೈಲ್ ಜನ ಬೇಗ ನೋಡ್ತಾರೆ ಇವನ್ನ ಅಂದರೆ ಹೈ ಪ್ರೈಸ್ ಆ್ಯಡ್ಸ್ನ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ದುಡ್ಡು ಕೊಟ್ಟಿರ್ತಾರಲ್ಲ ಅವ್ರದ್ದೆಲ್ಲ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. 24 ಅವರ್ಸಲ್ಲೇ ನಿಮ್ಗೆ 1 ಮಿಲಿಯನ್ ಬರೋಂಗಿದ್ರೆ. ಓಕೆ, ಇಲ್ಲಪ್ಪ ನಾನು ಹಾಕಿರೋ ವಿಡಿಯೋ 1 ವಾರ ತೊಗೊಳುತ್ತೆ 1 ಮಿಲಿಯನ್ ನೋಡೋಕ್ಕೆ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಆ ರೆವೆನ್ಯೂ. ನಾನು ಹಾಕೋ ಒಂದು ವಿಡಿಯೋ
ಒಂದು ತಿಂಗಳು ತೊಗೊಳುತ್ತೆ 1 ಮಿಲಿಯನ್ ರೀಚ್ ಆಗೋಕ್ಕೆ ಅಂದರೆ ಇನ್ನೂ ಡ್ರಾಪ್ ಆಗುತ್ತೆ. ಅದರಿಂದ ನಮ್ಗೆ ಒಂದು 10-15 ಸಾವಿರವರೆಗೂ ಡ್ರಾಪ್ ಆಗಿಬಿಡುತ್ತೆ. ಆ ಥರ ಇಟ್ಸ್ ಆಲ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್. ಅದು ನಿಮಗೆ ಸುಮ್ಮನೆ ನೋಡಿದ ತಕ್ಷಣ 1 ಮಿಲಿಯನ್ ಮಾಡ್ಬಿಟ್ರೆ ಇವ್ನು 1 ಮಿಲಿಯನ್ ದುಡ್ಡು ಬಂದ್ಬಿಡ್ತು ಆ ಥರ ಅಲ್ಲ ಅದು. ಓಕೆ, ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್. ಬಟ್ ಇನ್ ಅನ್ ಆವ್ರೇಜ್ 1 ಮಿಲಿಯನ್ ನೀವು ಮಾಡ್ತಾ ಇದ್ದೀರಾ, ಒಂದು 4-5 ಡೇಸಲ್ಲಿ ನಿಮ್ಗೆ 1 ಮಿಲಿಯನ್ ವ್ಯೂಸ್ ಬರ್ತಾ ಇದೆ. ಒಂದು ತಿಂಗಳಲ್ಲಿ ನಿಮ್ಗೆ ಆ 1 ಮಿಲಿಯನ್ ವ್ಯೂಸ್ಗೆ ಒಂದು 25,000-30,000 ಸಾವಿರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 3 ಮಿಲಿಯನ್ ಮಾಡಿದ್ರೆ ನಿಮ್ಗೆ ಅಲ್ಲಿಗೆ 30 × 3 ಎಷ್ಟಾಯಿತು? 90 ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ ಈಸ್ ಆಲ್ ಐ ಕ್ಯಾನ್ ಸೇ. ಈ ಯೂಟ್ಯೂಬ್ ಮಾಡೋರಿಗೆ ಡೋಂಟ್ ಡೂ ದೀಸ್ 5 ಥಿಂಗ್ಸ್ ರಾಂಗ್ ಇನ್ ಮೇಕಿಂಗ್ ಅನ್ ಯೂಟ್ಯೂಬ್ ಚಾನಲ್ ಆರ್ ಮೇಕಿಂಗ್ ಅನ್ ಕಂಟೆಂಟ್ ಅಂತ ಏನೋ ಸಜೆಸ್ಟ್ ಕೊಡೋದ್ರೆ ಏನು ಕೊಡ್ಬೋದು ಫಾರ್ ಮೋಟೋ ಬ್ಲಾಗ್? 5 ಥಿಂಗ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ಯಾರೋ ಏನೋ ಮಾಡ್ತಾವ್ರೆ ಅಂತ ನೀವು ಮಾಡಕ್ಕೆ ಬರಬೇಡ್ರಿ. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ನಿಮಗೆ ಏನು ಗೊತ್ತೋ ಅದನ್ನ ಮಾಡ್ರಿ. ಅದನ್ನ ಹೆಂಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋದು ಅದ್ರ ಮೇಲೆ ಫೋಕಸ್ ಮಾಡ್ರಿ. ಇವ್ನು ಮೋಟೋ ವ್ಲಾಗಿಂಗ್ ಮಾಡ್ತಾನೆ, ನಾನು ಮಾಡ್ಬಿಡ್ತೀನಿ ಗುರು. ಇವ್ನು ಕೇಬಲ್ ಹಾಕ್ತಾವನೆ ಗುರು, ನಾನು ಕೇಬಲ್ ಹಾಕ್ಬಿಡ್ತೀನಿ ಗುರು. ಇವ್ನು ಯಾವ್ದು ಗುಂಡಿ ತೊಡ್ದವನು, ನಾನು ಗುಂಡಿ ತೊಡ್ಬಿಡ್ತೀನಿ ಗುರು ಅಂದರೆ ನೀನು ಅದರಲ್ಲೇ ಮಲ್ಕೊಬೇಕಾಯ್ತೈತೆ ಅಷ್ಟೇ. ಸೊ ಅಷ್ಟೇ ಅಲ್ಲ ವೀಕ್ಷಕರೇ, DV ಅವ್ರು ಏನೋ ಸರ್ಪ್ರೈಸ್ ಕೊಡ್ತೀನಿ ನಿಮಗೆ ಬನ್ನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ಕೇಳಿದೆ ಯಾವ ಗಾಡಿ ಇಟ್ಟಿದ್ದೀರಿ ಇವಾಗ ಅಂತ. ಯಾವುದೂ ಇಲ್ಲ ಬಟ್ ನೋಡೋಣ, ನೀವು ಫೋನ್ ಮಾಡಿದಾಗ ನೋಡೋಣ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಚಂದನ್ ಅವರು ನನಗೆ ಫೋನ್ ಮಾಡಿದಾಗ ನಾನು ನಾರ್ತ್ ಈಸ್ಟ್ ಟ್ರಿಪ್ಪಲ್ಲಿದ್ದೆ, ತವಾಂಗಲ್ಲಿದ್ದೆ. ಆ್ಯಕ್ಚುಲಿ ಲಾಸ್ಟ್ ತವಾಂಗಲ್ಲಿದ್ದೆ. ತವಾಂಗಲ್ಲಿ ಫೋನ್ ಮಾಡಿದ್ರು, ಬ್ರದರ್ ಹಿಂಗೊಂದು ಇಂಟರ್ವ್ಯೂ ನನಗೆ ಕೊಡಲೇಬೇಕು, ಮಾಡಲೇಬೇಕು. ಬ್ರದರ್ ಮಾಡ್ತೀನಿ ಬ್ರದರ್ ಅಂತಂದೆ. ಯಾವ ಗಾಡಿ ಇಟ್ಕೊಂಡಿದ್ದೀರಾ ಇವಾಗ ಅಂತ. ಯಾವುದಿಲ್ಲ ಬ್ರದರ್, ಎಲ್ಲ ಕೊಟ್ಬಿಟ್ಟೆ, ಪಾಪರ್ ಆಗ್ಬಿಟ್ಟಿದ್ದೀನಿ ಅಂತ ನಗ್ತಾ ಇದ್ರು. ಹೆಂಗೋ ಲಕ್ಕಿಲಿ ನೋಡಿ ಅವರು ಶೆಡ್ಯೂಲ್ ಮಾಡೋ ಗ್ಯಾಪಲ್ಲಿ ನಾನು ಒಂದು ಗಾಡಿ ತೊಗೊಂಡಿದ್ದೀನಿ ಆಲ್ರೆಡಿ. ಯಾವುದು ಬ್ರದರ್? ಬನ್ನಿ ಬ್ರದರ್ ತೋರಿಸ್ತೀನಿ. ಎಸ್ ಬನ್ನಿ. ಸೊ ಆ್ಯಕ್ಚುಲಿ ಅವರು ಇನ್ನ ನೋಡಿಲ್ಲ. ಎಕ್ಸ್ಕ್ಲೂಸಿವ್ ಇವಾಗ ಹಾಕ್ಬೇಕು ಈಗ DVಗಿನ್ನ ಎಕ್ಸ್ಕ್ಲೂಸಿವ್ ಅಂತ. ನಮ್ಮ ಚಾನಲ್ ಬಿಟ್ಟು ಪ್ರಾಬ್ಲಿ ಇನ್ ಯಾರ ಚಾನಲಲ್ಲೂ ಇದು ಇನ್ನೂ ಬಂದಿಲ್ಲ. ಓಕೆ ಬನ್ನಿ ಫಸ್ಟ್. ಬ್ರದರ್ ಇದು ಯಾವ ಗಾಡಿ ತೆಗಿಯಕ್ಕೆ ಮುಂಚೆ ಹೇಳ್ಬೋದಾ ಯಾವ್ದಿದು ಅಂತ? ಟೈಗರ್ ಬ್ರದರ್, ಇದು ಹುಲಿ. ನಿಮ್ಮ ಇದೊಂದು ಇತ್ತಲ್ಲ ZX10RR ಅನ್ಕೊಳ್ಳಿ. ಅದಕ್ಕೆ ನಾನು ಹುಲಿ ಅಂತ ಹೆಸರಿಟ್ಟಿದ್ದೆ, ಬಟ್ ಇದು ಆಕ್ಚುಲ್ ಗಾಡಿ ಹೆಸರೇ ಟೈಗರ್. ಡೂ ದ ಆನರ್ಸ್. ರೆಡಿ ಹೇಳಿರಿ, ಅಲ್ಲಿಂದ ಹಿಂದೆ ಹೇಳಿರಿ. ಎಸ್ ಕಾಲಾಸ್ನಿಕೋವ್. ನಾನು ಇಲ್ಲಿ ತನಕ ಇಟ್ಟಿರೋ ಗಾಡಿಯಲ್ಲಿ ದ ಬಿಗ್ಗೆಸ್ಟ್ ಬೈಕ್ ಇದು. ಓಕೆ, ದ ಬಿಗ್ಗೆಸ್ಟ್ ಬೈಕ್ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. ಅಂದ್ರೆ ನೀವು BMW ಕಂಪೇರ್ ಮಾಡಿದ್ರು GSAಗಿನ ದೊಡ್ಡದಾಗಿದೆ ಇದು. ಅಂದ್ರೆ ಹೈಟು ಇದೆಲ್ಲ. ಹೌದು, ಹೈಟ್ ತುಂಬಾ ಹೈಟ್ ಇದೆ, ಸಖತ್ ಹೈಟ್ ಇದೆ ಬ್ರೋ. ಈ ಲೆವೆಲ್ಗೆ ಮಾಸ್ ಗಾಡಿಗಳು ತೊಗೊಳ್ತಾರೆ. ಡು ಯು ಹ್ಯಾವ್ ಒನ್ ಗೋಲ್, ಇದೊಂದು ಗಾಡಿ ಇಟ್ಟರೆ ನಾನು ನೀನು ತೊಗೊಳ್ಳಲ್ಲ ಯಾವುದು ಅಂತ ಏನೋ ಇದೆಯಾ? ಇಲ್ಲ ಬ್ರದರ್, ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಆ್ಯಂಡ್ ವೆನ್ ನಾನು ಡಿಫ್ರೆಂಟ್ ಬೈಕ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾಗ ಐ ಅಂಡರ್ಸ್ಟುಡ್ ಮೈ ಸೆಲ್ಫ್. ನಾನು ಒಂದು ಬೈಕಲ್ಲಿ ಸೆಟ್ಲ್ ಆಗೋ ಪಾರ್ಟಿ ಅಂತೂ ಅಲ್ಲ. ನನಗೆ ಬೋರ್ ಆಯ್ತು ಅಂದರೆ ಬೋರ್ ಅಷ್ಟೇ. ಅದು ಎಂಥ ಗಾಡಿನೇ ಆಗಿರಲಿ, ನನಗೆ ಬೋರ್ ಅಂದರೆ ಬೋರ್ ಅಷ್ಟೇ. ಬಟ್ ಈಗಲೂ ZX10RR ಬಗ್ಗೆ ಕೇಳೋದಾದ್ರೆ 10RR ನಾನು ಅದರ 1.5 ವರ್ಷ ಏನೋ ಫುಲ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದೇ ಹೈಯೆಸ್ಟ್ ಅನ್ಸುತ್ತೆ ಮೋಸ್ಟ್ಲಿ ಇದು ಮಾತ್ರ ಇದ್ದಿದ್ದು ಅಂತ. ಇಲ್ಲ, GSAನೂ ಇತ್ತು. GSAನೂ 1 ವರ್ಷ ಮೇಲೆ ಇಟ್ಕೊಂಡಿದ್ದೆ. ಓಕೆ. ಸೊ ಅದೆಲ್ಲ ಇವಾಗಲೂ ನನ್ನ ಹೆಸರಲ್ಲೇ ಇದಾವೆ ಗಾಡಿಗಳು, ಚೇಂಜ್ ಮಾಡಿಲ್ಲ. ಇವಾಗ ನನ್ನ ಹೆಸರಲ್ಲೇ ಇದೆ. ಈ ಗಾಡಿ ಹೇಳಿ ಬ್ರದರ್, ಎಷ್ಟು ಕಾಸ್ಟು, ಹೆಂಗೆ, ಮೈಲೇಜ್? ಹೊಸದು 30 ಏನೋ ಆಗುತ್ತೆ, 30+ ಏನೋ ಆಗುತ್ತೆ. ಇದು ಆಕ್ಚುಲಿ ಎಕ್ಸಾಸ್ಟ್ ಎಲ್ಲ ಹಾಕಿದ್ದಾರೆ. 1200 ಅನ್ಸುತ್ತಲ್ಲ ಇದು. 1200 ರ್ಯಾಲಿ ಎಕ್ಸ್ಪ್ಲೋರರ್ ಅಂತ ಇದು. ರ್ಯಾಲಿ ಸೊ ಇಡೀ ಟ್ರಯಂಫ್ ಲೈನಪ್ ಅಲ್ಲೇ ಟಾಪ್ ಅಲ್ಲಿರೋ ಗಾಡಿ ಇದೇನೆ. ಓಕೆ, ಇದಕ್ಕೆ ಮೇಲೆ ಇನ್ನೊಂದು ಗಾಡಿನೇ ಇಲ್ಲ ಎಡಿವಿ. ಓಕೆ, ದಿಸ್ ಇಸ್ ದ ಫೈನಲ್. ಓಕೆ, ರ್ಯಾಲಿ ಎಕ್ಸ್ಪ್ಲೋರರ್ ಅಂತ. ಇದಕ್ಕೆ 3 ಬಾಕ್ಸ್ ಸಮೇತ ಎಲ್ಲ ಬರುತ್ತೆ. ಬಾಕ್ಸ್ ಎಲ್ಲ ಮನೇಲಿ ಕಿಟ್ ಸಮೇತ. ಎಸ್, ಓಕೆ. ಸೂಪರ್ ಇದೆ ಬ್ರದರ್ ಗಾಡಿ. ಅವ್ರು ಹೇಳವ, ದೀಪು ಏನು ಇಷ್ಟು ಗಾಡಿ ಚೇಂಜ್ ಮಾಡ್ತೀಯಾ, ಒಂದಕ್ಕೆ ಸ್ಟಿಕ್ ಆನ್? ಬೈ ನೌ ಶಿ ಹಸ್ ಅಂಡರ್ಸ್ಟುಡ್ ಬ್ರದರ್. ಒಂದು ಗಾಡಿಗೆ ಸ್ಟಿಕ್ ಆನ್ ಆದರೆ ನಮ್ಮ ಶೋನು ನಡೆಯಲ್ಲ, ನಮ್ಗೆ ಯಾರು ನೋಡೋದು ಇಲ್ಲ. ಕರೆಕ್ಟ್. ನಾವು ನನಗೆ ಬೋರ್ ಹೊಡಿಯುತ್ತೆ ಒಂದು ಥಿಂಗ್, ನಮ್ಮ ಆಡಿಯನ್ಸ್ಗೂ ಬೋರ್ ಹೊಡಿಯುತ್ತೆ ಬ್ರದರ್. ಎಷ್ಟು ದಿವಸ ಅಂತ ಅದೇ ಗಾಡಿ. ಇವಾಗ ಈ ಗಾಡಿ ಹೊಸದು ನೋಡ್ತಾರೆ, 2 ತಿಂಗಳು ನೋಡ್ತಾರೆ, 3 ದಿನ ಮಾಮ್ ಸಾಕು ಬಿಡು ಮಾಮ್, ಬೇರೆ ಯಾವ್ದಾರ ಮಾಮ್ ಬರ್ತಾರೆ ಅಷ್ಟೇ. ಏನಾದರೂ ಒಂದು ಆಪರ್ಚುನಿಟಿ ಬಂತು ಅಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ದೀಪು ರೆಡಿನಾ ಆಸ್ ಎ ಮೋಟೋ ಬ್ಲಾಗರ್? ಇನ್ನು ಆ ಲೆವೆಲ್ ಕಾಂಟ್ರವರ್ಸಿ ಮಾಡಿಲ್ಲ ನಾನು. ಇನ್ನೂ ದೊಡ್ಡದಾಗಿ ಏನಾರು ಮಾಡಬೇಕು. ಇವಾಗ ನೋಡ್ರಿ, ಇವಾಗ ಓಪನ್ ಆಗಿ ಹೇಳ್ತೀನಿ, ಈ ಗಾಡಿ ತೊಗೊಂಡಿರೋದಕ್ಕೆ ಅದು ಎಷ್ಟು ಜನ ಉರ್ಕೊಂಡವ್ರ ಗೊತ್ತಿಲ್ಲ. ಓಕೆ, ಆಲ್ರೆಡಿ ಮಾತುಗಳು ಹೆಂಗ್ ಬರ್ತಾ ಇದಾವೆ ಮಾರ್ಕೆಟಲ್ಲಿ ಅಂದರೆ, ಈ ಥರ ಗಾಡಿ ಚೇಂಜ್ ಮಾಡೋರೆಲ್ಲ ರೆಂಟಿಗೆ ತೊಗೊಂಬರ್ತಾರೆ,
ಓಕೆ ಈ ತರ ತಗೊಳಕ್ಕೆಲ್ಲ ಯಾರ ಕೈಲೂ ಆಗಲ್ಲ, ಇಷ್ಟಿಷ್ಟು ಬೇಕು ಅದೂ ಓಕೆ ಅವ್ರ ಕೈಲಿ ಆಗಲ್ಲ, ನಮ್ಮ ಕೈಲಿ ಆಗುತ್ತೆ, ಆದರೆ ಊರ್ಕೋತಾರೆ. ಬ್ರದರ್ ಇದು ಸೆಕೆಂಡ್ಸ್ ಹೋಗ್ತೀನಿ ಅಂದ್ರೆ ಏನು ಕಾಸ್ಟ್ ಆಗ್ಬೋದು ಇದ್ರದ್ದು? ನೀವು ಸೆಕೆಂಡ್ಸ್ ಹೋಗ್ತೀರಾ ಅಂದ್ರೆ ಈ ಗಾಡಿ 20 lakhs ಇದೆ ಮಾರ್ಕೆಟಿಗೆ. 20 lakhs 20 lakhs. ಇದು ಹೊಸ 30, ಯೂಸ್ 20. ಸರ್ ನಾನು ಈ ಪ್ರಶ್ನೆ ಕೇಳ್ಬೋದು, ಈಗ ಇದನ್ನೊಂದು ಕಾಂಟ್ರವರ್ಸಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಓಕೆ ಗುರು 20 ಲಕ್ಷ ಕೊಟ್ಟು ಗಾಡಿ ತಗೊಂತೀಯ, ಇದನ್ನೇ ನೀನು ರಿಯಲ್ ಎಸ್ಟೇಟ್ ಮೇಲೋ ಅಲ್ಲೂ ಇಲ್ಲೋ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಂಪಾದನೆ ಆಗ್ಬೋದಲ್ಲ ಅನ್ನೋದು ಕೇಳೋರಿಗೆ ಏನು ಹೇಳ್ಬೋದು? ಗೊತ್ತು ಬ್ರದರ್, ಇವಾಗ ಅದು ನನ್ಗೆ ತುಂಬಾ ಜನ ಹೇಳಿದ್ದಾರೆ, ಯಾಕೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡು, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಇದ್ರ ಮೇಲೆ ಇನ್ವೆಸ್ಟ್ ಮಾಡು. ನನ್ಗೆ ಅದು ಗೊತ್ತಿಲ್ವಲ್ಲ, ಐ ಆಮ್ ನಾಟ್ ಸ್ಕಿಲ್ ಜಾಬ್ ಅದ, ಐ ಆಮ್ ನಾಟ್ ಸ್ಕಿಲ್ಫುಲ್ ಇಂದ. ನಾನು ರಿಯಲ್ ಎಸ್ಟೇಟ್ ಮಾಡೋನಲ್ಲ, ನನಗೆ ಗೊತ್ತಿಲ್ಲ. ಇವಾಗ ಒಂದು ಲ್ಯಾಂಡ್ ಮೇಲೆ ಹಾಕ್ತೀಯಾ, ನೀನು ಅಷ್ಟು ವರ್ಷ ವೆಯ್ಟ್ ಮಾಡ್ಬೇಕು ಅದಕ್ಕೆ. ಕರೆಕ್ಟು. ಈಗ ಏನ್ ಗೊತ್ತಾ ಮೈನ್ ಲಾಜಿಕ್, ನನ್ನ ಹತ್ರ ಸುಮ್ಮನೆ ಬಿಟ್ಟಿಯಾಗಿ ದುಡ್ಡು ಬಿದ್ದಿದ್ರೆ ನಾನು ಲ್ಯಾಂಡ್ ಮೇಲೆ ಎತ್ತಾಕ್ತೀನಿ. ಇದು ನನ್ಗೆ ಆತರ ಅಲ್ಲ, ನಾನು ಇದಕ್ಕೆ ಸಾಲ ತಗೋತೀನಿ. ಎಲ್ಲ ತಗೊಳಕ್ ಎಲ್ಲಿಂದ ಬರೋದು ನಿಮ್ ದುಡ್ಡು ಅಂತ. ಎಕ್ಸಾಕ್ಟ್ಲಿ. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟು. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾರು ನಾನು ಈ ಕ್ವಶನ್ ಇವತ್ತು ತನಕ ಕೇಳೂ ಇಲ್ಲ, ನಾನು ಅದನ್ನ ಹೇಳೋ ಸಿಚುವೇಶನ್ ಎಲ್ಲಿಗೂ ಬಂದಿಲ್ಲ. ಸೊ ನಾನು ಫಸ್ಟ್ ಗಾಡಿ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ತೊಗೊಂಡಲ್ಲ, ಅದಕ್ಕೆ ಮುಂಚೆ ಎಲ್ಲ ತೊಗೊಳ್ತಾ ಇದ್ದಿದ್ದು ಲೋನ್ಸು. ನನ್ಗೆ ಅರ್ಧ ಪರ್ಸನಲ್ ಲೋನ್ ತಗೋತಾ ಇದ್ದೆ, ಒಂದು 4 ಲಕ್ಷ ಪರ್ಸನಲ್ ಲೋನ್ ತಗೋತಾ ಇದ್ದೆ. ನನ್ನ ಕೈಲಿ ಒಂದು 3 ಲಕ್ಷ ಇರೋದು, ಒಂದು 8 ಲಕ್ಷ 9 ಲಕ್ಷದ ಗಾಡಿ ಬೈಕ್ ತೊಗೊಂಡ್ಬಿಡ್ತಾ ಇದ್ದೆ. ಓಕೆ. ಬಟ್ ಯಾವಾಗ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ 15 ಲಕ್ಷ 20 ಲಕ್ಷ 30 ಲಕ್ಷ 45 ಲಕ್ಷ ಆ ಥರ ಬಜೆಟ್ ಗಾಡಿಗಳು. ಓಕೆ. ಸೊ ನನಗೆ ಆ್ಯಕ್ಚುಲಿ ಯಾವಾಗಲೂ ಫಂಡಿಂಗ್ ಮಾಡೋದು, ನಮ್ಮ ಫ್ಯಾಮಿಲಿಲಿ ಒಬ್ರು ಇದ್ದಾರೆ, ನಮ್ಮ ಡ್ಯಾಡಿಯವರ ಅಕ್ಕನ ಮಗ, ನನಗೆ ಮಾಮ ಆಗಬೇಕು. ಓಕೆ. ಸೊ ನಾನು ಏನೇ ಮಾಡಂಗಿದ್ರು, ಯಾವುದೇ ನೆಕ್ಸ್ಟ್ ಬೈಕ್ ತೊಗೊಳಂಗಿದ್ರು ಮುಂಚೆನೇ ಅವ್ರಿಗೆ ಹೇಳ್ತೀನಿ, ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಅವ್ರು ಫಂಡಿಂಗ್ ಮಾಡ್ತಾರೆ. ಅಫ್ಕೋರ್ಸ್ ಅಟ್ ಇಂಟ್ರೆಸ್ಟ್, ಒಂದು ಮಿನಿಮಲ್ ಇಂಟ್ರೆಸ್ಟ್ ಅಂತ ನನಗೆ ಚಾರ್ಜ್ ಮಾಡ್ತಾರೆ. ನಾನು ಐ ಪೇ ದ ಇಂಟ್ರೆಸ್ಟ್ ಫಾರ್ ಹಿಮ್. ಬಟ್ ಔಟ್ಸೈಡ್ ನೀವು ಯಾವುದೇ ಬ್ಯಾಂಕಲ್ಲಿ ಹೋದ್ರೂ ನಿಮ್ಗೆ ಆ ಇಂಟ್ರೆಸ್ಟ್ ಯಾರು ದುಡ್ಡು ಕೊಡಲ್ಲ. ಸೊ ನನಗೆ ಅದು ವರ್ಕೌಟ್ ಆಗುತ್ತೆ. ಇವಾಗ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ನೀವು ಲ್ಯಾಂಡ್ ಮೇಲೆ ಹಾಕ್ಬೋದಲ್ಲ, ಅದ್ರ ಮೇಲೆ ಹಾಕ್ಬೋದು. ನನ್ನ ಹತ್ರ ದುಡ್ಡು ಇದ್ರೆ ತಾನೇ ಹಾಕಕ್ಕೆ. ನಾನು ಈ ಗಾಡಿ ಎಲ್ಲ ತೊಗೊಳೋದು ಸಾಲ ಮಾಡಿ. ಈ ಗಾಡಿ ನಾನು ಓಡಿಸಾಡೋವರೆಗೂ ನಾನು ಇದರಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಇದರಲ್ಲಿ ಬಿಸ್ನೆಸ್ ಆಗುತ್ತೆ, ಇನ್ನೊಂದು ಮತ್ತೊಂದು. ಈ ಗಾಡಿ ಮಾಡಿದ್ಮೇಲೆ ನಾನು ಸಾಲ ವಾಪಸ್ ತೀರಿಸ್ಬಿಡ್ತೀನಿ. ನನಗೆ ಎಷ್ಟೋ ಒಂದಷ್ಟು ಬರುತ್ತೆ ಪ್ರಾಫಿಟು, ನಾನು ಇಟ್ಕೋತೀನಿ. ದಟ್ ಈಸ್ ಹೌ ದಿಸ್ ಯೂಟ್ಯೂಬ್ ಸೈಕಲ್ ಇಸ್ ಗೋಯಿಂಗ್ ಆನ್. ಕರೆಕ್ಟ್. ನೆಕ್ಸ್ಟ್ ತಿರ್ಗಾ ನಾನು ಯಾವುದೇ ಗಾಡಿ ಬೇಕಂದ್ರೆ ಫೋನ್ ಹಾಕ್ತೀನಿ, ಮಾಮ ಇಷ್ಟು ಬೇಕು. ಓಕೆ ಆಯಿತು ತೊಗೊಳಬಿಟ್ಟ, ಆಯಿತು. ಅವ್ರು ಟೈಮ್ ಕೇಳ್ತಾರೆ, 1 ವಾರ ಟ್ರಾನ್ಸ್ಫರ್ ಮಾಡ್ತಾರೆ, ಆ ಗಾಡಿ ತೊಗೋತೀನಿ, ತಿರ್ಗಾ ಅದ್ರಲ್ಲಿ ಬಿಸ್ನೆಸ್ ಮಾಡ್ತೀನಿ, ತಿರ್ಗಾ ಆ ಸಾಲ ತೀರಿಸ್ತೀನಿ. ಹಂಗೆ ಸಾಲ ಮಾಡೋದು ನಾವು. ಇವಾಗ ನಾನು ಲ್ಯಾಂಡ್ ಮೇಲೆ ಹಾಕ್ಬೇಕಂದ್ರೆ ನಾನು ಸಾಲ ಮಾಡಿ ಏನಕ್ಕೆ ಲ್ಯಾಂಡ್ ಮೇಲೆ ಹಾಕ್ತಾರೆ? ದೀಪ್ ಅವ್ರ ನೆಕ್ಸ್ಟ್ ಕನ್ ಯಾವ್ದ್ರ ಮೇಲೆ ಇದೆ ಅಂತ ಇದಾದ್ಮೇಲೆ? ಬದರ್ ನನ್ನ ಅಲ್ಟಿಮೇಟ್ ಗೋಲ್ ಲ್ಯಾಂಬೋರ್ಗಿನಿ ತಗೋಬೇಕು ಬದರ್. ಲ್ಯಾಂಬೋರ್ಗಿನಿ ದುಬೈಲ್ ಹೊಡ್ಸಿದ್ದು ನೋಡಿದೆ ನಾನು ಲ್ಯಾಂಬೋರ್ಗಿನಿ. ಅದು ಯೂಟ್ಯೂಬರ್ ಜೊತೆ ಅಲ್ಲ? ಹೌದು ಕರೆಕ್ಟ್. ಹುರಾಕ ನೀವು ಅಂತ ರೆಂಟ್ ಮಾಡಿದ್ದು, ಅದು ಆಕ್ಚುಲಿ ರೆಂಟ್ ಮಾಡಿದ್ದು. ಓಕೆ. ಎಂಡ್ ಗೋಲ್ ನಂದು ಅದೇನೆ, ಬರೀ ಲ್ಯಾಂಬೋ ಅಂತಲ್ಲ, ಇನ್ನೊಂದಿದೆ ಪೋರ್ಷಾ GT3 RS, ಅದು ನನ್ನ ಡ್ರೀಮ್ ಕಾರು. ಸೊ ಅವೆಲ್ಲ ಇಡಬೇಕು ಅಂತ ಆಸೆ. ಬಟ್ ಅದಕ್ಕೆಲ್ಲ ಬಜೆಟ್ 3 ಕೋಟಿ 4 ಕೋಟಿ ಇಟ್ಕೋಬೇಕು. ಸದ್ಯಕ್ಕೆ ಅಷ್ಟಿಲ್ಲ. ಆ ಟೈಮ್ ಬರುತ್ತೆ ಬ್ರದರ್, ಖಂಡಿತ ಆ ಟೈಮ್ ಖಂಡಿತ ಬರುತ್ತೆ. ಥ್ಯಾಂಕ್ ಯು ಬ್ರದರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ಬ್ರದರ್. ಸೇಮ್ ಆಸ್ ಅನ್ ಅಡ್ವೆಂಚರ್, ರೈಟ್? ಇದು ಕೂಡ ADV ಇಸ್ ನಥಿಂಗ್ ಬಟ್ ಅಡ್ವೆಂಚರ್ ಅಲ್ವಾ? ಇದೆಲ್ಲ ಅಡ್ವೆಂಚರ್ ಬೈಕ್ಸ್. ಅರೆ ವಾಟ್ ಇಸ್ ದ ಟಾಪ್ ಮೋಸ್ಟ್ ಸ್ಪೀಡ್ ಇದ್ರದ್ದು? ಇದು ಹೋಗುತ್ತೆ ಬ್ರದರ್, ಒಂದು 260 270 ಎಲ್ಲ ಹೋಗುತ್ತೆ. ಬಟ್ ನೀವು 300+ ಎಲ್ಲ ಒಂದೊಂದು ರೀಚ್ ಮಾಡಿದ್ರಿ ಒಂದೊಂದು ಗಾಡಿಲಿ. ಸುಮ್ಮನೆ ರೀ ಬ್ರದರ್, ಕಾಯ್ಕೊಂಡಿದ್ದಾರೆ ಜನ ಅಲ್ಲಿ ಹಾಕೊಡಕ್ಕೆ. ಓಕೆ, ಸೂಪರ್ ಆಗಿದೆ ಬ್ರದರ್. ಹೋಗುತ್ತೆ ಬ್ರದರ್. ನೀವು ಅದೇ ನಿಮ್ಮ ಮೀಟ್ರು ಮೀಟರ್ ಇದೆ, ಓಡಿಸ್ಬೇಕು. ಬೇರೆ ಏನು ಸ್ಪೆಷಾಲಿಟಿ ಈ ಗಾಡಿಲಿ ಪರ್ಟಿಕ್ಯುಲರ್ ಇದನ್ನ ತಗೋಬೇಕು ಅನ್ನೋದಕ್ಕೆ? ಬ್ರದರ್ ಇದು ಆಲ್ ಇನ್ ಆಲ್ ಅಡ್ವೆಂಚರ್ ಬೈಕ್ ಅಂತಾರೆ ಇದನ್ನ ನೀವು ತಗೊಂಡು ಇಡೀ ಭೂಮಿ ಸುತ್ತಬಹುದು. ಅದಕ್ಕೋಸ್ಕರನೇ ಈ ಗಾಡಿ ಡಿಸೈನ್ ಮಾಡಿರೋದು. ಯಾಕಂದ್ರೆ ಇದಕ್ಕೆ 3 ಬಾಕ್ಸ್ ಬರುತ್ತೆ ನಿಮ್ಮ ಲಗೇಜ್ ಇಟ್ಕೊಳ್ಳೋಕ್ಕೆ. ಸಸ್ಪೆನ್ಷನ್ನು ಎಲೆಕ್ಟ್ರಾನಿಕ್, ನೀವು ಹೈಟು ಅಪ್ ಡೌನ್ ಮಾಡ್ಕೊಬೋದು. ಮೈನು ಸ್ಪೋಕ್ ವೀಲ್ಸು, ಎಂಥ ಟರೈನ್ಗೆ ಹೋದ್ರೂ ಗಾಡಿ ಪಾಟ್ ಹೋಲೆಲ್ಲ ಹೊಡಿಯುತ್ತಲ್ಲ, ವೀಲ್ ಮುರಿಯಲ್ಲ, ಹಂಗೆ ಇರುತ್ತೆ. ಶಾಫ್ಟ್ ಡ್ರೈವು, 10,000 ಕಿಲೋಮೀಟರ್ವರೆಗೂ ನೀವು ಚೈನ್ ಹೊಡಿ, ಲೂಬ್ ಹೊಡಿ, ಕ್ಲೀನ್ ಮಾಡೋ ಸೀನ್ ಇರಲ್ಲ. ಇಟ್ಸ್ ಮೇಕ್ ಟು ಟ್ರಾವೆಲ್. ನೀವು ಫುಲ್ ಒಂದ್ಸತಿ ಮನೆ ಬಿಟ್ಬಿಟ್ಟು ಬತ್ತಿಂಚಿನ ಅಂತ ಹೋಗ್ಬಿಟ್ರೆ ಬರೋದೇ ಬೇಕಾಗಿಲ್ಲ, ವಾಪಸ್ಸು ಹೋಗ್ತಾ ಇರ್ಬೋದು. ಅಷ್ಟು ಸೀಟೇ ಅಷ್ಟು ಕಂಫರ್ಟಬಲ್ ಆಗಿದೆ ಅಲ್ಲ ಇದು? ಹೌದು, ಕಂಫರ್ಟು, ನಮ್ಮ ರೈಡಿಂಗ್ ಪೊಸಿಷನ್ನು, ಆಮೇಲೆ ಗಾಳಿ ಹೊಡಿಯಲ್ಲ. ಆಮೇಲೆ ನೀವು ಚಳಿ ಇದ್ರಲ್ಲಿ ಹೋದ್ರೆ ಇದು ಹೀಟ್ ಆಗುತ್ತೆ. ಕೈ ಹ್ಯಾಂಡ್ ಗ್ರಿಪ್ ಸೀಟ್ ಕೂಡ ಹೀಟ್ ಆಗುತ್ತೆ ಬ್ರದರ್. ಸೀಟ್ ಕೂಡ ಹೀಟ್ ಆಗುತ್ತೆ ಇದರಲ್ಲಿ. ನಾನು GSN ಅಲ್ಲಿ ಸೀಟ್ ಹೀಟ್ ಆಗ್ತಾ ಇದ್ದಿಲ್ಲ, ಇದರಲ್ಲಿ ಸೀಟ್ ಹೀಟ್ ಆಗುತ್ತೆ. ಸೊ ನೀವು ಬೆಟ್ಟ ಗುಡ್ಡ ಚಳಿ ಮಣ್ಣು ಕಾಡು ಎಲ್ಲ ಕಡೆ ಹೋಗುತ್ತೆ. ಅದೇ ಬೇಸಿಕ್ ಪರ್ಪಸ್ ಇದ್ರದ್ದು. ಓಕೆ, ಒಂದು ಡ್ರೈವ್ ಮಾಡಿ ಬ್ರದರ್, ಹೆಂಗಿದೆ ಸೌಂಡ್ ನೋಡೋಣ ಗಾಡಿದು. ಯಾವಾಗಲೂ ಹಿಂಗೆ ಹತ್ತಿದ್ರೆ ತುಂಬ ಈಸಿ. ಸೊ ಗಾಡಿದು ಫಸ್ಟ್ ಕಮಾಂಡ್ ಅರ್ಥ ಮಾಡ್ಕೊಬೇಕು. ಇದೊಂಥರ ಆನೆ ಇದ್ದಂಗೆ. ಆನೆಗೆ ಎಲ್ಲ ಮುಟ್ಟಿದ್ರೆ ನನಗೆ ಅಡ್ವಾಂಟೇಜ್ ಬ್ರದರ್. ಈ ತರ ಗಾಡಿ ಅದಕ್ಕೆ ಎಲ್ಲರೂ ಮುಟ್ಟಲ್ಲ. ಕರೆಕ್ಟ್. ನಮ್ಮ ಥರ ಹೈಟು ಇರೋರು ಮಾತ್ರನೇ ಈಸಿ, ಇಲ್ಲ ಅಂದ್ರೆ ಭಾರಿ ಕಷ್ಟ. ಆನ್ ಮಾಡ್ಲಾ? ಎಸ್.
ಬಟ್ ಈ ಗಾಡಿ ಹೌ ಡು ಯು ಫೀಲ್ ಬ್ರದರ್ ತಂದಿದ ತಕ್ಷಣ ಇಲ್ಲಿ ಇಳಿಸ್ಬೇಕಾದ್ರೆ? ನಾನು ನಿಮ್ಗೆ ಏನು ಹೇಳ್ಬೇಕಂದ್ರೆ ನಾನು ತೊಗೊಂಡಾಗಿಂದ ಇದನ್ನ ಒಂದ್ಸತಿನೂ ರೈಡ್ಗೂ ತೊಗೊಂಡೋಗಿಲ್ಲ, ಜಸ್ಟ್ ಮನೇಲಿ ನಿಂತ್ಕೊಂಡಿದ್ದೆ ಅಷ್ಟೇ ಅಟ್ ದಿಸ್ ಪಾಯಿಂಟ್. ಇಷ್ಟೊತ್ತಿಗೆ ನನ್ನ ಚಾನಲಲ್ಲಿ ಇದ್ರ ಅನ್ವೀಲಿಂಗು ರೈಡಿಂಗ್ ವೀಡಿಯೋಸು ಬಂದಿರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಅನ್ವೀಲಿಂಗ್ ಅಂತೂ ಆಗಿರುತ್ತೆ. ಬಟ್ ಇನ್ನು ನಾನು ಒಂದ್ಸತಿನೂ ಇದನ್ನ ತೊಗೊಂಡು ಹೋಗೇ ಇಲ್ಲ ಬ್ರೋ ರೈಡ್ಗೆ, ಇಲ್ಲೂ ಟೈಮ್ ಸಿಕ್ಕಿಲ್ಲ. ಈ ಸಂಡೇ ಹೋಗೋಣ ಅನ್ಕೊಂಡಿದ್ದೀನಿ, ನೋಡಬೇಕು. ನಾನು ಡಿಸೆಂಬರಲ್ಲೇ ತೊಗೋಬೇಕಾಗಿತ್ತು. ಆವಾಗ ಒಂದು ಗಾಡಿ ಇತ್ತು, ಅದು ಬೇರೆ ಸ್ಟೇಟ್ದಿತ್ತು. ಅದನ್ನ ಮಾತಾಡೋ ಟೈಮ್ಗೆ ಇನ್ನೊಬ್ರು ಯಾರೋ ಬಂದು ತೊಗೊಂಡೋಗ್ಬಿಟ್ರು. ಯಾಕಂದ್ರೆ ನನ್ನ ಹತ್ರ ಅವಾಗ ಇನ್ನೊಂದು ರೆಡ್ ಕಲರ್ XR ಅಂತ ಒಂದು ಗಾಡಿ BMW, ಅದು ಹೋಗ್ಲಿ ಇರಪ್ಪ ಸ್ವಲ್ಪ ವೆಯ್ಟ್ ಮಾಡು, ಅದು ಹೋಗಿದ ತಕ್ಷಣ ನೀನು ಎತ್ಕೊಂತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಬಟ್ ನಾನೇನು ಅಡ್ವಾನ್ಸ್ ಏನು ಕೊಟ್ಟಿರಲಿಲ್ಲ, ಬಟ್ ಅದು ಹೋಗ್ಬಿಡ್ತು. ಬಟ್ ಇದು ಕೆ ರಿಜಿಸ್ಟ್ರೇಷನ್ ಗಾಡಿ, ಇದು ನಮ್ಮ ಕರ್ನಾಟಕದ ಗಾಡಿ, ಇದು ಕರ್ನಾಟಕದ ಇಲ್ಲಿಗೆ ಸೇಲ್ ಮಾಡಿದ್ರೆ ಮೈಟ್ ಬಿ ಇನ್ನೊಂದು ಒಳ್ಳೆ ಬಜೆಟ್ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಸೇಲ್ ಮಾಡೋದು ಸ್ವಲ್ಪ ಈಸಿ, ಯಾಕಂದ್ರೆ ಇಲ್ಲಿರೋರು ಕರ್ನಾಟಕ ಗಾಡಿನೇ ಇಲ್ಲಿ ಪ್ರಿಫರ್ ಮಾಡ್ತಾರಲ್ಲ, ಫಸ್ಟ್ ಪ್ರಿಫರೆನ್ಸ್ ಅವ್ರ ಕರ್ನಾಟಕನೇ ಇರುತ್ತೆ. ಸೊ ನಮಗೆ ಸ್ವಲ್ಪ ಈಸಿ. ಔಟ್ಸ್ಟೇಟ್ ಗಾಡಿ ಅಂದರೆ ಆ್ಯಕ್ಚುಲಿ ಔಟ್ಸ್ಟೇಟ್ ಗಾಡಿ ನಿಮಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಬಟ್ ಇಲ್ಲಿ ತೊಗೊಳೋದಕ್ಕೂ ಅದಕ್ಕೆ ಲಿಮಿಟೇಷನ್ಸು, ಯಾರು ಪ್ರಿಫರ್ ಮಾಡೋದಿಲ್ಲ. ಸೊ ಅದು ಸ್ವಲ್ಪ ಕಷ್ಟನೇ. ಅದು ಒಂದಿದ್ರೆ ಒಂದಿಲ್ಲ ಬ್ರದರ್, ಹಂಗೆ ಎಲ್ಲಾದ್ರಲ್ಲೂ ಏನೋ ಒಂದು. ಅಟ್ ಲಾಸ್ಟ್ ನಾನು ನಿಮ್ಗೆ ಕೇಳಬೇಕು, ನಿಮ್ಮ ಡಿವಿಯನ್ಸ್ಗೆ ಏನಾದ್ರು ಹೇಳೋದಿದ್ರೆ? ನಮ್ಮ ಡಿವಿಯನ್ಸ್ಗೆ ದಿನ ಹೇಳ್ತಾನೆ ಇರ್ತೀನಲ್ಲ, ಹೊಸದಾಗಿ ಏನು ಇಲ್ಲ ಹೊಸ ಗಾಡಿಗಲ್ಲ, ಈಗ ಇದಕ್ಕೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ ಇವಾಗ. ಹೌದು, ಇಲ್ಲ ಇವಾಗ ಅದೇ ಅಡ್ವಾಂಟೇಜು. ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೋತೀನಿ ಬೇರೆ ಬೇರೆ ಗಾಡಿನ, ಅದರ ಎಕ್ಸ್ಪೀರಿಯನ್ಸ್ನ ನಮ್ಮ ಡಾರ್ಲಿಂಗ್ಸ್ಗೂ ಕೊಡ್ತಾ ಇರ್ತೀನಿ. ಸೊ ದಟ್ ಈಸ್ ವೈ ದೇ ಲವ್ ಮೀ. ಗುರು, ನಿನ್ನಿಂದ ನಾವು ಇಷ್ಟು ಬೈಕ್ಸ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊತಾ ಇದ್ದೀವಿ ಅಂತ. ಇವಾಗ ನಾನು ಯಾವುದೋ ಒಂದು ಬೈಕ್ ಇಟ್ಕೊಂಡು ಅದರಲ್ಲೇ ಇದ್ದಿದ್ರೆ ಇರ್ಬೋದು, ಏನು ಕಲಿಯಲ್ಲ ಹೊಸದು. ಇವಾಗ ನಾನು ಇದನ್ನು ತೊಗೊಂಡಿದ್ದಕ್ಕೆ ನನ್ನ ಹತ್ರ ಮುಂಚೆ ಇದ್ದಿದ್ದ ಬೈಕ್ಗೂ ಇದಕ್ಕೂ ಏನು ಡಿಫ್ರೆನ್ಸು, ಇದು ಬ್ರ್ಯಾಂಡ್ ಹೆಂಗೆ, ಇದ್ರ ಮೇಂಟೆನೆನ್ಸ್ ಹೆಂಗೆ ನನಗೂ ಗೊತ್ತಾಗುತ್ತೆ, ಜನಕ್ಕೂ ತಿಳಿಸ್ತೀನಿ. ಸೊ ಜನಕ್ಕೂ ಐಡಿಯಾ ಬರುತ್ತೆ ಯಾವ್ದು ತೊಗೊಂಡ್ರೆ ನಮಗೆ ಬೆಟರು, ಕರೆಕ್ಟ್, ಯಾವ್ದ್ರಲ್ಲಿ ಈಸಿ ಯಾವ್ದ್ರಲ್ಲಿ ಕಷ್ಟ ಅವ್ರಿಗೂ ಗೊತ್ತಾಗುತ್ತೆ. ಸೊ ದಟ್ ಈಸ್ ವೈ ದೇ ಲವ್ ಮೀ ಆ್ಯಂಡ್ ದಟ್ ಈಸ್ ವೈ ಐ ಲವ್ ದೆಮ್. ನಿಮ್ಮ ಕರೀನ್ ಬಗ್ಗೆ ಹೇಳಲಿಲ್ಲ? ಕರೀನ್ ಬಗ್ಗೆ ಏನು ಹೇಳೋದು, ಆಯ್ತಲ್ಲ 2 ವರ್ಷ ಆಯ್ತು ತೊಗೊಂಡು, ಅಲ್ಲೇ ನಿಂತವನಲ್ಲ ಕರಿಯ. ಸೊ ಯು ಪ್ರಿಫರ್ಡ್ ಮೋಸ್ಟ್ ಬ್ಲ್ಯಾಕ್ ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ? ನನಗೆ ಬ್ಲ್ಯಾಕ್ ಆಗಿ ಬರುತ್ತೆ. ಓಕೆ. ಸೊ ಬ್ಲ್ಯಾಕ್ ನನಗೆ ಇಷ್ಟ ಕೂಡ, ಅದೊಂಥರ ಈವಿಲ್ ಲುಕ್. ಅದು ಈವಿಲ್ ಲುಕ್, ಎಸ್. ರಾಯಲ್ ಲುಕ್ ಅನ್ನೋದು ಈವಿಲ್ ಲುಕ್ ಅನ್ಬೋದು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಟೈಮ್ ಕೊಟ್ರಿ ನಮಗೋಸ್ಕರ. ಐ ಆಮ್ ಸಾರಿ ನಾನು ಫಸ್ಟ್ ಕಾಯಿಸಿದಕ್ಕೆ ನಿಮಗೆ. ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಒಂದು ಎಕ್ಸ್ಪೆನ್ಸಿವ್ ಮೋಟೋ ಬ್ಲಾಗರ್ ಇವರು. ನಾನು ಹಂಗೆ ಹೇಳಕ್ ಹೋಗಲ್ಲ, ಎಕ್ಸ್ಪೆನ್ಸಿವ್ ಮೋಟೋ ಬ್ಲಾಗರು. ಸೊ ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಮ್ಯಾನ್, ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಮ್ಯಾನ್ ಯೂಟ್ಯೂಬ್ ಅಲ್ಲಿ ನಾನೇ ಹೇಳ್ಬೇಕು ಇವಾಗ. ಕರೆಕ್ಟ್, ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಮ್ಯಾನ್. ನೋಡಿದ್ರಲ್ಲ ಯಾವ ರೀತಿ ಎಷ್ಟೆಷ್ಟು ಬೈಕ್ಸ್ನ ಚೇಂಜ್ ಮಾಡ್ತಾರೆ. ಸೊ ಯೂಟ್ಯೂಬ್ನ ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಅಥವಾ ಕೊಟ್ಟಿರೋಂಥ ಸಜೆಷನ್ ತಗೊಳ್ಳಿ. ನೀವು ಕೂಡ ಎಸ್ಪೆಷಲಿ ಯೂಟ್ಯೂಬರ್ ಆಗಬೇಕು ಅಂದ್ರೆ ಡಿವಿಯನ್ಸ್ ಅವ್ರನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಒಂದು ಇನ್ಸ್ಪೈರ್ ಆಗುತ್ತೆ, ಏನೇನು ಕಂಟೆಂಟ್ ಮಾಡ್ಬೋದು, ಯಾವ ರೀತಿ ಮಾಡ್ತಾರೆ ಇವರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಚೇಂಜ್ ಮಾಡಿದ್ರು ಯಾವ ತರ ಮಾಡ್ತಾವ್ರೆ, ವಾಟ್ ಇಸ್ ದ ಬಿಸ್ನೆಸ್ ಲಾಜಿಕ್ ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ಸುಲಭ ಅಲ್ಲ, ಲಕ್ಷ ಎಲ್ಲ ಮಾಡೋದಲ್ಲ ಸುಲಭ ಬ್ರದರ್, ಬಟ್ ಯು ಶುಡ್ ಬಿ ಕನ್ಸಿಸ್ಟೆನ್ಸಿ ಆನ್ ದ ಯೂಟ್ಯೂಬ್. ಕನ್ಸಿಸ್ಟೆನ್ಸಿ ಅಂಡ್ ಸ್ಕಿಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್. ಎಸ್. ಈ ಗಾಡಿ ನಾನು ತಗೊಂತೀನಿ ಅಂದ್ರೆ ಈ ಗಾಡಿ ಬಗ್ಗೆ ನಂಗೆ ಗೊತ್ತಿರ್ಬೇಕು ಡಾರ್ಲಿಂಗ್. ಕರೆಕ್ಟ್. ಸುಮ್ನೆ ತಗೊಂಡ್ಬಿಡಕ್ಕಲ್ಲ, ಟೈಗರ್ ಹೆಸರು ಚೆನ್ನಾಗೈತೆ ಅಂತ ತಗೊಳಕ್ಕಾಗಲ್ಲ, ಅದ್ರ ಸ್ಟ್ಯಾಂಡ್ ಎತ್ತಕ್ಕಾಗಲ್ಲ ಆದ್ಮೇಲೆ ಏನ್ ಮಾಡ್ತಾರೆ. ಸೊ ನೋಡ್ತಾ ಇರಿ, ಇದೇ ರೀತಿ ಇನ್ನೊಂದಷ್ಟು ಯೂಟ್ಯೂಬರ್ಸ್ನ ಕರ್ಕೊಂಡ್ ಬರ್ತೀನಿ. ಸೊ ದಿಸ್ ಇಸ್ ಸೈನಿಂಗ್ ಆಫ್ ಚಂದನ್ ಫ್ರೀಡಮ್ ಆಪ್. ಬಾಯ್.